ವಾರ್ತೆಗಳ ಪ್ರಾಯೋಜಕರು ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works. Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಖಂಡಿಸಿ ಬಿಜೆಪಿ ಯುವ ಮೋರ್ಚಾದಿಂದ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಯತ್ನ, ಪ್ರತಿಕೃತಿ ದಹನ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಬದ್ಧ, ಪ್ರಧಾನಿಗಳಿಂದ ಅಸಂಸದೀಯ ಟೀಕೆ, ಬಿಜೆಪಿ ಸರ್ಕಾರ ಗರ್ವಭಂಗ, ಜಿ. ಕುಮಾರ್ ನಾಯ್ಕ್. ಭಗೀರಥ ಮಹರ್ಷಿಯ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಿ, ಸಂಸದ ಜಿ. ಕುಮಾರ್ ನಾಯ್ಕ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ತಪ್ಪಾಗಿ ಅರ್ಥ, ಭಯ ಹುಟ್ಟಿಸುವ ಕೆಲಸ ಮೋದಿ ಮಾಡುತ್ತಿದ್ದಾರೆ, ಎ. ವಸಂತಕುಮಾರ್. ಹೆಚ್ಚುತ್ತಿರುವ ಹಿಂದೂ ವಿರೋಧಿ ಕೃತ್ಯ ಖಂಡಿಸಿ ಬಜರಂಗ ದಳ ಪ್ರತಿಭಟನೆ. 26ರಂದು ಹುಬ್ಬಳ್ಳಿಯಲ್ಲಿ ಅಹಿಂದ್ ಸಂಘಟನೆಯಿಂದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ, ಕೆ. ಶಾಂತಪ್ಪ. ಒಳ ಮೀಸಲು ಜಾರಿಯಾಗದೆ ನೇಮಕಾತಿ ನಡೆಸಿದರೆ ಉಗ್ರ ಹೋರಾಟ, ನರಸಪ್ಪ ದಂಡೋರ. ವಿದ್ಯುತ್ ಪ್ರತಿನಿಧಿಗಳಿಗೆ ಖಾಯಂಗೊಳಿಸಿ ಪ್ರೋತ್ಸಾಹಧನ ನೀಡಲು ಕೇಶವಮೂರ್ತಿ ಆಗ್ರಹ. ಅಕ್ಷರ ಆವಿಷ್ಕಾರ ಯೋಜನೆಯಡಿ ಅತಿಥಿ ಶಿಕ್ಷಕರ ಬಾಕಿ ವೇತನಕ್ಕೆ ಆಗ್ರಹಿಸಿ 28ರಂದು ಪ್ರತಿಭಟನೆ, ಚನ್ನಬಸವ ಜಾನೇಕಲ್. ಸಚಿವ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಲಿ, ಶಿವರಾಜ್ ಜಾನೇಕಲ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶ ಹೆಚ್ಚಳ, ಮಕ್ಕಳು ಶಿಕ್ಷಕರಿಗೆ ಅಭಿನಂದಿಸಿದ ಡಿಸಿ ನಿತೀಶ್. ಶ್ರೀ ಮಹರ್ಷಿ ಭಗೀರಥ ಜಯಂತಿ ಅದ್ಧೂರಿಯ ಮೆರವಣಿಗೆ. ಹೆಲ್ಮೆಟ್ ಧರಿಸಿ ಜೀವ ಕಾಪಾಡಿಕೊಳ್ಳಿ, ಎಸ್ಪಿ ಅರುಣಾಂಶುಗಿರಿ. ಸಿಯಾತಲ ಬಡಾವಣೆಗೆ ಎಂಎಲ್ಸಿ ವಸಂತಕುಮಾರ್ ಭೇಟಿ, ಸ್ಲಂ ಮನೆಗಳ ನಿರ್ಮಾಣ ಕಾಮಗಾರಿ ಪರಿಶೀಲನೆ, ತ್ವರಿತ ಪೂರ್ಣಕ್ಕೆ ಸೂಚನೆ. ನಗರದಲ್ಲಿ ನೆರಳಿನ ವ್ಯವಸ್ಥೆ ಮಾಡಲು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ. ಮತ್ತು ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಉರುಳಿದ ಸರ್ಕಾರಿ ಬಸ್. ವಾರ್ತೆಗಳ ವಿವರ.
ದೇಶದ ಪ್ರಧಾನಿಯನ್ನು ಭಯೋತ್ಪಾದಕ ಎಂದು ಹೇಳುವ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಪಮಾನ ಮಾಡಿ ಪ್ರಚೋದನಾಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ನಗರದ ಗಂಜ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಘೋಷಣೆಗಳನ್ನು ಹಾಕಿ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದರು. ಸೋಲಿನ ಹತಾಶೆಯಲ್ಲಿರುವ ಕಾಂಗ್ರೆಸ್ ಪಕ್ಷ ದೇಶದ ಪ್ರಧಾನಿಯನ್ನು ತುಚ್ಛವಾಗಿ ನಿಂದಿಸುವ ಮೂಲಕ ದೇಶದ ಜನತೆಗೆ ಅಪಮಾನಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಏಳ್ಗೆಯನ್ನು ಸಹಿಸದೆ ಹತಾಶಗೊಂಡಿರುವ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ವೈಯಕ್ತಿಕ ನಿಂದನೆಯಲ್ಲಿ ತೊಡಗಿರುವುದು ಖಂಡನೀಯವಾಗಿದೆ. ಭಯೋತ್ಪಾದಕ ಚಟುವಟಿಕೆಗಳಿಗೆ ಪರೋಕ್ಷ ಬೆಂಬಲ ನೀಡುತ್ತಾ ಬಂದಿರುವ ಕಾಂಗ್ರೆಸ್ ಪಕ್ಷ ತುಷ್ಟೀಕರಣದಲ್ಲಿ ತೊಡಗಿ ಪ್ರಧಾನಿಯನ್ನು ಭಯೋತ್ಪಾದಕ ಎಂದು ಕರೆಯುವ ಮೂಲಕ ಮನಸ್ಥಿತಿಯನ್ನು ಬಹಿರಂಗಪಡಿಸಿಕೊಂಡಿದೆ ಎಂದು ಟೀಕಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಡಾ. ಶಿವರಾಜ್ ಪಾಟೀಲ್, ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆಯವರು ಹತಾಶಗೊಂಡಿದ್ದಾರೆ. ಜಗತ್ತೇ ಮೆಚ್ಚಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭಯೋತ್ಪಾದಕ ಎಂದು ಕರೆಯುವ ಮೂಲಕ ಕಾಂಗ್ರೆಸ್ ಮನಸ್ಥಿತಿ ಏನು ಎಂಬುದು ಬಹಿರಂಗಗೊಂಡಿದೆ. ದೇಶದ್ರೋಹದ ಕೆಲಸಗಳನ್ನು ಬೆಂಬಲಿಸುತ್ತಾ ಬಂದಿರುವ ಕಾಂಗ್ರೆಸ್ ಪಕ್ಷ ಪ್ರಧಾನಿಯರ ಮೇಲೆ ಗಂಭೀರ ಆರೋಪ ಮಾಡಿದ್ದು ಕೂಡಲೇ ಕ್ಷಮೆಯಾಚಿಸಬೇಕೆಂದರು. ಭಯೋತ್ಪಾದಕರ ಹೇಳಿಕೆ ಕೊಟ್ಟಿದ್ದು ನಿಜವಾಗ್ಲೂ ಕಾಂಗ್ರೆಸ್ ಪಾರ್ಟಿ ದಿವಾಳಿತನ, ತಮ್ಮ ಮಾನಸಿಕ ದಿವಾಳಿತನವನ್ನು ತೋರಿಸ್ತಾ ಇದೆ. ಬಹುಶಃ ಖರ್ಗೆಜಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ನೋಡಿ ಹತಾಶೆ ಮತ್ತು ಅಸಹಾಯಕರಾಗಿದ್ದಾರೆ ಅಂತ ಹೇಳಿಕೆ ಬಯಸ್ತೇನೆ. ನಾವು ಇದನ್ನ ಖಂಡಿಸಿ ರಾಯಚೂರು ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ಆಫೀಸ್ನಾಗ ಏನೋ ಮಾಡುವಂತ ಕೆಲಸ ಮಾಡುವಾಗ ನಮ್ಮ ಪೊಲೀಸರು ದಬ್ಬಾಳಿಕೆಯಿಂದ ನಮ್ಮನ್ನು ತಡೆಗಟ್ಟುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಇದನ್ನು ಖಂಡಿಸ್ತೇವೆ ಅಂತ ಹೇಳಿಕೆ ಬಯಸ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವಂತ ಹಕ್ಕು ಸಾರ್ವಜನಿಕರಿಗೆ ಇದೆ, ಪಕ್ಷಕ್ಕೆ ಇದೆ. ಇದರ ವಿರುದ್ಧ ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಮುಂದಿನ ದಿನದಲ್ಲಿ ಈ ರೀತಿ ಆದಾಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ವಿರುದ್ಧನೂ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿಕೆ ಎಚ್ಚರಿಕೆ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಬಗ್ಗೆ ಭಯೋತ್ಪಾದಕ ಅನ್ನುವ ಹೇಳಿಕೆ ನಿಜವಾಗ್ಲೂ ಕಾಂಗ್ರೆಸ್ ಪಾರ್ಟಿ ಮತ್ತು ಮಲ್ಲಿಕಾರ್ಜುನ ಖರ್ಗೆಜಿ ಅವರ ಒಂದು ಹತಾಶೆತನ ಮತ್ತು ಅಸಹಾಯಕತೆ ತೋರಿಸ್ತಾ ಇದೆ ಅಂತ ಹೇಳಿ ಬಯಸ್ತೇನೆ. ಅವರು ಬಹುಶಃ ತಮ್ಮ ಮಾನಸಿಕತೆ ಸಂಪೂರ್ಣ ದಿವಾಳಿತನ ಇದು ತೋರಿಸ್ತಾ ಇದೆ. ಇದನ್ನು ಖಂಡಿಸಿ ನಾವು ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಇವತ್ತು ಪ್ರತಿಭಟನೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪೊಲೀಸರಿಗೆ ನಾನು ವಿನಂತಿ ಮಾಡ್ತೇನೆ, ದಯಮಾಡಿ ನಮ್ಮ ಘೇರಾವ್ ಹಾಕ್ಲಿಕ್ಕೆ ಕೊಡಿ. ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ಭಯೋತ್ಪಾದಕ ನಿಂದಿಸಿರೋದು ದೊಡ್ಡದ, ನಾವು ಕಾಂಗ್ರೆಸ್ ಪಾರ್ಟಿ ಆಫೀಸ್ ಘೇರಾವ್ ಮಾಡೋದು ದೊಡ್ಡದ. ನೀವು ಈ ರೀತಿ ನೀವು ಸ್ಟ್ರಿಕ್ಟ್ ಆಗಿ ನಮ್ಮನ್ನ ಇಲ್ಲೇ ತಡೆ ಹಿಡುವಂತ ಕೆಲಸ ಮಾಡ್ತಾ ಇರೋದು ಬಹಳ ಖಂಡನೀಯ ಅಂತ ಹೇಳಿಕ್ಕೆ ಬಯಸ್ತೇನೆ. ಮುಂದಿನ ದಿನದಲ್ಲಿ ಈ ರೀತಿ ಆದಾಗ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಿ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವಿನಾಯಕರಾವ್, ರಾಮಚಂದ್ರ ಕಡಗೋಳ್, ಬಂಗಿ ನರಸರೆಡ್ಡಿ, ಜಿ ಶಂಕರ್ ರೆಡ್ಡಿ, ವಿಜಯ್ ಕುಮಾರ್ ಸಜ್ಜನ್, ಶಿವಕುಮಾರ್ ಪಾಟೀಲ್, ವೆಂಕಟೇಶ್ ಮಡಿವಾಳ್ ಸೇರಿದಂತೆ ಅನೇಕ ಕಾರ್ಯಕರ್ತರು, ಯುವ ಮೋರ್ಚಾ ಪದಾಧಿಕಾರಿಗಳು ಇದ್ದರು. ಕೇಂದ್ರ ಬಿಜೆಪಿ ಸರ್ಕಾರ ಮಹಿಳಾ ಮೀಸಲಾತಿ ಕಾಯ್ದೆಯೊಂದಿಗೆ ಇತರೆ ಕ್ಷೇತ್ರ ಪುನರ್ ವಿಂಗಡಣೆಯನ್ನು
ಜಾರಿಗೊಳಿಸುವ ಹುನ್ನಾರಕ್ಕೆ ಸೋಲಾಗಿದ್ದ ಅಹಂಕಾರ ಗರ್ವಭಂಗವಾಗಿದೆ ಎಂದು ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಶೇಕಡಾ 33 ಮೀಸಲು ನೀಡಲು ಕಟ್ಟಿಬದ್ಧವಾಗಿದೆ. 2023ರಲ್ಲಿ ಅಧಿನಿಯಮ ರೂಪಿತವಾಗಿದ್ದಾಗ ಕಾಂಗ್ರೆಸ್ ಸರ್ವಸಮ್ಮತ ಬೆಂಬಲ ನೀಡಿತು. ಆದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ನಾಡಿ ವಂದನಾ ಮೀಸಲಾತಿ ಅಧಿನಿಯಮ ಹೆಸರಿನಲ್ಲಿ ತರಾತುರಿಯ ರಾಜಕೀಯ ದುರುದ್ದೇಶ ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆಯನ್ನು ಜಾರಿಗೊಳಿಸಲು ಹೊರಟಿರುವುದು ಉದ್ದೇಶ ಹೊಂದಿತು. ಪ್ರತಿಪಕ್ಷಗಳೊಂದಿಗೆ ಯಾವುದೇ ಸಮಾಲೋಚನೆ, ಚರ್ಚೆ ನಡೆಸದೆ ಏಕಾಏಕಿ ಅಧಿಸೂಚನೆ ಪ್ರಕಟಿಸಿ ಕೊನೆ ಗಳಿಗೆಯಲ್ಲಿ ಕಾಯ್ದೆ ರೂಪಿಸಲು ಹೊರಟಿತು. ಸರ್ಕಾರ ನಡೆ ಆತಂಕ ತರುವಂತಿತ್ತು. ವಿಸ್ತೃತ ಮುಕ್ತ ಚರ್ಚೆಯ ಹೃದಯವಂತಿಕೆ, ಸಮನ್ವಯತೆ ಇಲ್ಲದೆ ಮಸೂದೆಗೆ ಅಂಗೀಕಾರಗೊಳಿಸಲು ಮುಂದಾಗಿತ್ತು. ಕೇಂದ್ರ ಸರ್ಕಾರವೇ ಜನಗಣತಿಗೆ ಮುಂದಾಗಿದೆ. ದೇಶದ ಜನಸಂಖ್ಯೆ ಹಾಗೂ ಜಾತಿವಾರು ಜನಸಂಖ್ಯೆ ಗಣತಿ ಪ್ರಕ್ರಿಯೆ ಜಾರಿಯಲ್ಲಿ ಇರುವಾಗ 2011 ಜನಗಣತಿಯ ಅಂಕಿ ಸಂಖ್ಯೆಯ ಮೇಲೆ ಕ್ಷೇತ್ರಗಳ ವಿಂಗಡಣೆ ಹಿಂದೆ ರಾಜಕೀಯ ಲೆಕ್ಕಾಚಾರವಿದೆ. ಕ್ಷೇತ್ರ ಪುನರ್ ವಿಂಗಡಣೆ ಅವಶ್ಯಕವಾಗಿದ್ದರೂ ನಿಯಮಬದ್ಧ ವ್ಯವಸ್ಥಿತವಾಗಿ ಜಾರಿಗೊಳಿಸಬೇಕೇ ಹೊರತು ರಾಜಕೀಯ ಅಧಿಕಾರ ಕಸಿಯುವ ಕೆಲಸವಾಗಬಾರದು ಎಂದರು. ದಕ್ಷಿಣ ರಾಜ್ಯಗಳಿಗೆ ರಾಜಕೀಯವಾಗಿ ತಾರತಮ್ಯವಾಗುವ ಕ್ಷೇತ್ರ ಪುನರ್ ವಿಂಗಡಣೆ ನೀತಿಯೇ ಅಸಮಂಜಸವಾಗಿದೆ ಎಂದರು. ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಸೋಲಿಗೆ ಕಾಂಗ್ರೆಸ್ ಸೇರಿ ಇತರೆ ಪ್ರತಿಪಕ್ಷಗಳು ಮೇಜು ಕಟ್ಟಿರುವುದು ಮೀಸಲಾತಿ ಅಪಮಾನ ಮಾಡಲು ಅಲ್ಲ, ಬದಲಾಗಿ ಕೇಂದ್ರ ಸರ್ಕಾರ ಅಹಂಕಾರ ಗರ್ವಭಂಗಕ್ಕೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸದೀಯ ಆಧಾರರಹಿತವಾಗಿ ಕಾಂಗ್ರೆಸ್ ಪಕ್ಷವನ್ನು ತೆಗಳುತ್ತಿರುವುದು ಖಂಡನೀಯವಾಗಿದೆ. ವಿಷಕಾರಿ ಮಾತುಗಳಿಂದ ಪ್ರಧಾನಿಯವರು ಮಾತನಾಡುತ್ತಿರುವುದು ಸಂಸದೀಯ ವ್ಯವಸ್ಥೆಗೆ ಅಪಮಾನ ಮಾಡಿದಂತೆ. ಮಹಿಳಾ ಮೀಸಲು ಜಾರಿಗೆ ವಿರೋಧಿಸಿದವರನ್ನು ಭ್ರೂಣ ಹತ್ಯೆ ಹೋಲಿಸಿರುವುದು ಘನಘೋರ ಟೀಕೆಯಾಗಿದೆ. 140 ಕೋಟಿ ದೇಶದ ಜನರನ್ನು ಪ್ರತಿನಿಧಿಸುವ ಪ್ರಧಾನಿ ಹುದ್ದೆಯಲ್ಲಿ ಇದ್ದು ಮಾತನಾಡಿರುವುದು ಖಂಡನೀಯ ಎಂದರು. ದೇಶ ವಿಭಜನೆ ಮಾಡುವುದಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುವ ಪ್ರಧಾನಿಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಿದ್ದಾರೆ. ದೇಶ ಅಸ್ಮಿತೆಗೆ ಪ್ರಧಾನಿಗಳಿಂದ ಕಾಂಗ್ರೆಸ್ ಪಕ್ಷ ಕಲಿಯಬೇಕಿಲ್ಲ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಿಂದ ಪ್ರಾರಂಭವಾಗಿರುವ ಕಾಂಗ್ರೆಸ್ ಪಕ್ಷದ ಹೋರಾಟ ಐಕ್ಯತೆ, ಸಾರ್ವಭೌಮತೆಯನ್ನು ರಕ್ಷಿಸುತ್ತಾ ಬಂದಿದೆ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಿಂದಲೇ ಬದಲಾವಣೆ ಪ್ರಾರಂಭವಾಗಿದೆ. ಬದಲಾವಣೆಯನ್ನು ಕಾಂಗ್ರೆಸ್ ಪಕ್ಷ ಸುದೀರ್ಘವಾಗಿ ಕೈಗೊಂಡಿರುವ ಬದಲಾವಣೆಯಿಂದಲೇ ಅಭಿವೃದ್ಧಿ ಪಥಕ್ಕೆ ಹಾದಿಯಲ್ಲಿ ದೇಶ ಮುನ್ನಡೆದಿದೆ ಎಂದರು. ಸಂಸದೀಯ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಹುಟ್ಟಿಸುವ ಕೆಲಸ ಬಿಜೆಪಿ ಮಾಡುತ್ತಿದೆ. ಕಾಂಗ್ರೆಸ್ ಪಕ್ಷವನ್ನು ಮಹಿಳಾ ಮೀಸಲು ವಿರೋಧಿ ಎಂದು ಬಿಂಬಿಸುತ್ತಿದೆ. ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮವಾಗಿರುವ ಬಿಜೆಪಿ ನಾಯಕರು ಮಹಿಳಾ ಮೀಸಲಾತಿ ಜಾರಿ ವಿಷಯದಲ್ಲಿ ತಪ್ಪು ಮಾಹಿತಿ ಹಂಚಲಾಗುತ್ತಿದೆ. ಅಸ್ಪಷ್ಟ, ಅಪೂರ್ಣ ಮಾಹಿತಿಯೊಂದಿಗೆ ತರಾತುರಿಯಲ್ಲಿ ರಾಜಕೀಯ ದುರುದ್ದೇಶದಿಂದ ಮಾಡಿರುವ ಮಸೂದೆ ಜಾರಿಗೆ ಸಾಧ್ಯವಾಗುವುದಿಲ್ಲ ಎಂದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ಹೇಳಿರುವ ಹೇಳಿಕೆ ತಪ್ಪಾಗಿ ಅರ್ಥೈಸಲಾಗುತ್ತಿದೆ ಎಂದಷ್ಟೇ ಹೇಳಿದರು. ಮಹಿಳೆಯರ ಆರಕ್ಷಣೆಗೆ, ರಿಸರ್ವೇಷನ್ಗೆ ಲೋಕಸಭೆಯಲ್ಲಿ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಆರಕ್ಷಣೆ ಕೊಡಲಿಕ್ಕೆ ಸದಾ ಕಟಿಬದ್ಧವಾಗಿದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನು ಕೊಡಬೇಕು ಅನ್ನೋದನ್ನು ಕೂಡ ನಾವು ಒತ್ತಾಯಪೂರ್ವವಾಗಿ ಹೇಳ್ತಾ ಇದ್ದೀವಿ. ಇದರ ಬಗ್ಗೆ ನಮ್ಮದು ಯಾವುದೇ ಒಂದು ಅಭ್ಯಂತರ, ಆಕ್ಷೇಪಣೆ, ವ್ಯತಿರಿಕ್ತವಾದಂತಹ ನಡೆ ನುಡಿ ಯಾವುದೂ ಇಲ್ಲ ಅನ್ನುವ ಮಾತನ್ನ ತಮಗೆ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇದು ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ನಾವು 2023ರಲ್ಲಿ ಈ ಒಂದು ಅಧಿನಿಯಮವನ್ನ ಪಾಸ್ ಮಾಡಲಿಕ್ಕೆ ಸಾಧ್ಯವಾಗಿದ್ದು ಯಾವ ರೀತಿ ಅಂತ ಹೇಳಿದ್ರೆ, ಬಹುಶಃ ಇದಕ್ಕೆ ಒಳ್ಳೆಯ ಒಂದು ಇತಿಹಾಸ ಇದೆ. 25-26 ವರ್ಷಗಳ ಇತಿಹಾಸ ಇದೆ. ಆ ಎಲ್ಲ ಸಂದರ್ಭಗಳು ಕೂಡ ಸಂಸದೀಯ ಒಂದು ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ತನ್ನ ಜವಾಬ್ದಾರಿಯನ್ನು ಅತ್ಯಂತ ಕಾಳಜಿಯಿಂದ, ಮಹಿಳೆಯ ಪರವಾದಂತಹ ಕಾಳಜಿಯಿಂದ ನಿರ್ವಹಿಸಿದ ಇವತ್ತು ದಿವಸ 23ನೇ ವರ್ಷದಲ್ಲಿ ಸರ್ವಾನುಮತದಿಂದ ಈ ಒಂದು ಕಾನೂನು ಬರೋ ಹಾಗೆ ತನ್ನ ಒಂದು ನಡವಳಿಕೆಯನ್ನು ತೋರಿಸಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿ ಬಯಸ್ತಾ ಇದ್ದೀವಿ. ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಹೇಳೋದಾಯ್ತು ಅಂತ ಹೇಳಿದ್ರೆ, 543 ಜನ ಏನು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ, ಅವರಿಗೆ ಅವುಗಳ ಪೈಕಿ 1/3 ಭಾಗದಷ್ಟು ಮಹಿಳೆಯರಿಗೆ ಮೀಸಲಾಗಿರುವಂತಹ ಒಂದು ಕಾನೂನನ್ನು ತರಬೇಕು ಅನ್ನೋ ಒಂದು ಅಂಶ ಏನಾದರೂ ಪ್ರಸ್ತುತ ಆಗಿತ್ತು ಅಂತ ಹೇಳಿದ್ರೆ ನಮ್ದು ಯಾವುದೇ ಒಂದು ಅಭ್ಯಂತರ ಇಲ್ಲ. ಏನು ನೀವು ಈ ರೀತಿ ಹೇಳ್ತೀರಿ, ಆಗಿದ್ರೆ ಅಂತ ಹೇಳ್ತಾರೆ. ಆಗಿದ್ರೆ ಅಲ್ಲ, ನಾಳೆ 4ನೇ ತಾರೀಕು ರಿಸಲ್ಟ್ ಬರ್ತದೆ ಸ್ಟೇಟ್, 5ನೇ ತಾರೀಕು ಅವರು ಪಾರ್ಲಿಮೆಂಟ್ ಕರೀಬೇಕು. ನಾವು ಯಾರು ತರಲಿಲ್ಲ. ನಾವು 16ನೇ ತಾರೀಕರಿಗೆ ನಾವೇನು ಹೇಳಿಲ್ಲ. 5ನೇ ತಾರೀಕರಿಗೆ, 6ನೇ ತಾರೀಕರಿಗೆ ಒಂದು 10 ದಿವಸ ಮುಂಚೆ ನಮಗೆ ಕಾನೂನಿನ ಪ್ರತಿನಿಧಿ ಕೊಡಿ. ಆ ಸಂದರ್ಭದಲ್ಲಿ ನಾವು 543ಕ್ಕೆ 3ನೇ ಒಂದು ಭಾಗ ಆಯ್ತು ಅಂತಂದ್ರೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟಪಡಿಸಿದೆ. ಇದಲ್ಲದೆ ಮುಂದುವರಿತಾ ಇರುವಂತಹ ಆತಂಕಗಳು, ಅಂಶಗಳು ಏನಿದ್ದಾವೆ, ಬೇರೆ ಬೇರೆಯವರು ಪ್ರಸ್ತುತ ಮಾಡ್ತಾ ಇರೋದು ಕೇವಲ ಕಾಂಗ್ರೆಸ್ ಪಾರ್ಟಿ ಅಲ್ಲ,
ಸಮಾಜವಾದಿ ಪಾರ್ಟಿ ಆಗ್ಬೋದು, TMC ಆಗ್ಬೋದು, ಬೇರೆ ಬೇರೆ ಪಕ್ಷಗಳಾಗ್ಬೋದು, ಅವರೆಲ್ಲರೂ ಎತ್ತುವಂತಹ ಹಲವಾರು ಅಂಶಗಳನ್ನ ಯಾವುದು ನಿವಾರಣೆ ಮಾಡಲಾದಂಥದ್ದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಅದನ್ನು ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಹೃದಯ ಮತ್ತು ಕೂತ್ಕೊಂಡು ಮಾಡುವಂಥ ಕನ್ಸಲ್ಟೇಷನ್ ಮತ್ತು ಕೋಆರ್ಡಿನೇಷನ್. ಈಗ ಆಯ್ತು ಅಂತ ಹೇಳಿದ್ರೆ ಬಹುಶಃ ಇದನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಖಂಡಿತ ಸಾಧ್ಯವಿದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ನಂಬ್ಕೊಂಡಿದ್ದೇನೆ. ನಮ್ಮ ಪಾರ್ಟಿಯ ಧೋರಣೆ ಆದರೂ ಕೂಡ ನಾವು ಯಾವುದೇ ಆಂಗಲ್ ನಿಂದನೂ ಇದನ್ನ ಅಪೋಸ್ ಮಾಡ್ತಾ ಇಲ್ಲ. ಮತ್ತೆ ನೀವು ಅಪೋಸ್ ಮಾಡ್ತಾ ಇರೋದು ಏನ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ನಾವು ಈ ಸಂದರ್ಭದಲ್ಲಿ ಹೇಳಿ ಬಯಸುವಂಥದ್ದು, ಈಗ ಅವರು ಪ್ರಸ್ತುತಪಡಿಸ್ತಾ ಇರುವಂಥದ್ದು ಕೇವಲ ರಾಜಕೀಯ ಉದ್ದೇಶದಿಂದ ಕೂಡಿರುವಂತಹ ಒಂದು ಪ್ರಯತ್ನ. ಏನ್ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡುವಂಥದ್ದಲ್ಲ, ಅದರ ಹೆಸರಿನಲ್ಲಿ, ಅದರ ನೆರಳಿನಲ್ಲಿ ಅವರು 2-3 ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರುವಂಥದ್ದು ಡಿಲಿಮಿಟೇಷನ್, ಚೇಂಜ್ ಇನ್ ದಿ ನಂಬರ್ ಆಫ್ ಸೀಟ್ಸ್ ಇನ್ ದಿ ಲೋಕಸಭಾ and actual identification of the constituencies across the country. ಇದನ್ನ ಅವ್ರು ಮಾಡಲಿಕ್ಕೆ ಹೊರಟಿರೋದು. ಯಾವುದು ಕೂಡ ಮಾಡಬಾರ್ದು ಅಂತ ಹೇಳಲಿಕ್ಕೆ ಆಗೋಲ್ಲ, ಇದೆಲ್ಲ ಕಾನೂನುಬದ್ಧವಾಗಿ ಕಾನ್ಸ್ಟಿಟ್ಯೂಷನ್ ಇರುವಂಥದ್ದೇನೆ. ಆದರೆ ಇದನ್ನ ಮಾಡಲಿಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕಾಗ್ತದೆ, ಸಾಕಷ್ಟು ಒಂದು ನಿಯಮಗಳು ಬೇಕಾಗುತ್ತೆ, ಎಲ್ಲರೂ ಒಪ್ಕೊಂಡಿರುವಂಥ ಮಾನದಂಡಗಳು ಬೇಕಾಗುತ್ತೆ. ಇವೆಲ್ಲ ಏನು ನಿಷ್ಕರ್ಷೆ ಇದ್ದೇನೆ ನಮಗೆ ನೀವು ಕೈ ಎತ್ತಿ ನಮಗೆ ಅನುಮತಿ ಕೊಟ್ಬಿಡಿ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂಥದ್ದು. ಸರ್ವಗಳು ತಮ್ಮ 30 ನಿಮಿಷಗಳ ಭಾಷಣದಲ್ಲಿ ಅತ್ಯಂತ ವಿಷಾದಕರವಾದಂತಹ ಭಾಷೆ ಪ್ರಯೋಗ ಮಾಡೋದಂತೆ ನೇರವಾಗಿ ಕಾಂಗ್ರೆಸ್ ಪಕ್ಷವನ್ನ ಗುರಿ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿರೋದ್ರಿಂದ ಅದಕ್ಕೆ ನಾನು ಪಾಯಿಂಟ್ ಒಂದು 4-5 ಪಾಯಿಂಟ್ ಉತ್ತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ. ಎಲ್ಲದಲ್ಲೂ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಅದೇನು ಅರ್ಥವೇ ಇಲ್ಲ. ಮೊದಲನೇದಾಗಿ ಅವ್ರು ಹೇಳ್ತಿದ್ದು, ನಾವು ಈ ಒಂದು ಮಸೂದೆಗೆ ಸೋಲಾದ ತಕ್ಷಣ ಕಾಂಗ್ರೆಸ್ ಪಕ್ಷ ಮತ್ತು ಇತರ ಪಕ್ಷಗಳು ಮೇಜ್ ಮುಟ್ಟಿ ಹರ್ಷ ಸಂತೋಷ ವ್ಯಕ್ತಪಡಿಸ್ತಾ ಇದ್ರು. ಅವರು ರಾಷ್ಟ್ರದ ಮಹಿಳೆಯರ ಆಶೋತ್ತರಗಳ ಮೇಲೆ ಅವರು ಕುಟ್ಟಿ ತಾಲನ್ನು ಪುಡಿ ಮಾಡ್ತಾ ಇದ್ರು ಅಂತ ಹೇಳಿ ಅವರು ಆ ರೀತಿ ವರ್ಣನೆ ಕೊಟ್ಟಿದ್ದಾರೆ. ನೇರವಾಗಿ ಹೇಳಿ ಬಯಸ್ತಾ ಇದ್ದೀನಿ, ನಾವು ಸಂತೋಷ ಪಟ್ಟಿದ್ದು ಈ ಬಿಜೆಪಿ ಆಡಳಿತ ಪಕ್ಷದ ಅಹಂಕಾರಕ್ಕೆ ಶಮನ ಆಯಿತು. ಅದನ್ನ ನಾವು ಖಂಡಿತವಾಗಿ ಪಾರ್ಲಿಮೆಂಟ್ ನಲ್ಲಿ ಎದುರಿಸಿ ಅದನ್ನ ನುಚ್ಚುನೂರು ಮಾಡಲಿಕ್ಕೆ ಸಾಧ್ಯವಾಯಿತು. ವಿರೋಧ ಪಕ್ಷಗಳಿಗೆ ಅವನ್ನ ತಡೀಲಿಕ್ಕೆ ಸಾಧ್ಯವಾಯಿತು ಎನ್ನುವುದರಿಂದ ಆ ಹರ್ಷವನ್ನು ವ್ಯಕ್ತಪಡಿಸಿ ನಾವು ಮೇಲ್ಪಟ್ಟಿದ್ದೆ ಹೊರತು ಮಹಿಳೆಯರಿಗೂ ಇದಕ್ಕೆ ಸಂಬಂಧನೇ ಇಲ್ಲ. ನಾವು ಹರ್ಷಿಸಿದ್ದು, ನಾವು ಸಂತೋಷಿದ್ದು ಅಹಂಕಾರದ ದಮನವನ್ನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀವಿ. ಟೇಕನ್ ವಿಮೆನ್ ಆಫ್ ದಿಸ್ ಕಂಟ್ರಿ ಫಾರ್ ಗ್ರಾಂಟೆಡ್ ಅಂತ ಹೇಳಿ ನಿಮಗೆ ನಿಜವಾಗಿ ಗೊತ್ತಾಗ್ತದೆ. ಎರಡನೇದಾಗಿ ಇದೆಲ್ಲ ಆದ್ಮೇಲೆ ಪ್ರತಿ ನಾರಿಯ ಮನದಲ್ಲೂ ಕೂಡ, ಭಾರತದ ನಾರಿಯ ಮನದಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷಗಳು ಅವರ ವಿರುದ್ಧ ಇದ್ದಾರೆ ಅಂತ ಹೇಳ್ಬಿಟ್ಟು ಮನದಲ್ಲಿ ಉಳ್ಕೊಳ್ತದೆ ಎನ್ನುವಂತ ವಿಷಕಾರಿಯಾದಂತ ಮಾತು ನಾವು ಆಡ್ತಾ ಇದ್ದೇವೆ. ನಾವು ರಾಜಕೀಯದಲ್ಲಿರೋರು, ನಾವು ಹುಟ್ಟಿದ್ದು ತಾಯಿಯಿಂದಲೇ, ನಮ್ಮ ಜೊತೆ ಇರೋದು ಪತ್ನಿನೇ, ನಮ್ಮ ಮಗಳು ಇದ್ದಾರೆ. ಇವರು ಈ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮೆಲ್ಲರ ಬಗ್ಗೆ ಈ ರೀತಿ ಇಲ್ಲ ಸಲ್ಲದ ಆಪಾದನೆ ಮಾಡ್ತಾ ಇರುವಂಥದ್ದು ಅತ್ಯಂತ ಕಳವಳಕಾರಿಯಾದಂತ ಹೇಳಿ ಬಯಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಮನಸ್ಸಲ್ಲಿ, ಮಹಿಳೆಯರ ಮನಸ್ಸಲ್ಲಿ ಏನಾದ್ರೂ ಉಳ್ಕೊಳ್ತು ಅಂತ ಹೇಳಿದ್ರೆ, ಮಹಿಳೆಯರ ಹೆಸರನ್ನ ಮೋದಿ ಸರ್ಕಾರ ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ತಾ ಇದೆ, ಅದಕ್ಕೆ ಯಾವ ರೀತಿ ತಕ್ಕ ಶಾಸ್ತಿಯನ್ನ ವಿರೋಧ ಪಕ್ಷಗಳು ಪಾರ್ಲಿಮೆಂಟ್ ಅಲ್ಲ ಒಳಗಡೆ ಮಾಡಿ ತೋರಿಸಿದ್ರು ಅನ್ನೋದನ್ನ ಮಹಿಳೆಯರು ಇದರ ಬಗ್ಗೆ ಜ್ಞಾಪಕ ಇಟ್ಕೊಂಡಿರ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಅವ್ರ ಮನಸ್ಸಲ್ಲಿ ಉಳಿಯೋದು ಅಹಂಕಾರದ ಗರ್ವಭಂಗ ಅಂತ ಹೇಳಿ ಮಾತ್ರ ನಾನು ಹೇಳಿ ಬಯಸ್ತಾ ಇದ್ದೇನೆ. ಮೂರನೇದಾಗಿ, ಈ ಒಂದು ಎಂಟೈರ್ ಪ್ರಾಸೆಸ್ ನಲ್ಲಿ ಅವರ ಅಸಂಸದೀಯ ನಡವಳಿಕೆ, ಸಂಸದೀಯ ನಡವಳಿಕೆ, ವ್ಯತಿರಿಕ್ತವಾದಂತಹ ನಡವಳಿಕೆಯ ಬಗ್ಗೆ ತಮಗೆ ಎರಡೇ ಮಾತಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಅವರು ಪದ ಬಳಕೆ ಅನ್ಪಾರ್ಲಿಮೆಂಟರಿ, ಇಟ್ಸ್ ನಾಟ್ ಡಿಗ್ನಿಫೈಡ್, ಇಟ್ ಈಸ್ ಇನ್ಹ್ಯೂಮನ್ ಟು ಯೂಸ್ ಅ ವರ್ಡ್ ಲೈಕ್ ಭ್ರೂಣ ಹತ್ಯೆ. ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲದರ ಮೇಲೆ ಅವರು ಮಾಡಿರುವಂತಹ ಆಪಾದನೆ ಅಂತ ಹೇಳಿದ್ರೆ ಭ್ರೂಣ ಹತ್ಯೆ ಆಪಾದನೆ ಮಾಡಿದ್ದಾರೆ. ಎಷ್ಟು ಕನಗೋರಕರವಾದಂಥದ್ದು, ಎಷ್ಟು ಮನಸ್ಸಿಗೆ ಕಳವಳ ಉಂಟು ಮಾಡೋದಂತ ತಾವು ಯೋಚನೆ ಮಾಡಬಹುದು. ಈ ರೀತಿಯ ಪದ ಬಳಕೆ 140 ಕೋಟಿ ಜನಗಳ ಪ್ರಧಾನಮಂತ್ರಿ ಪಬ್ಲಿಕ್ ಆಗಿ ಹೋಗಿ ಹೇಳಲಿಕ್ಕೆ ಖಂಡಿತವಾಗಿ ಇದು ಹೇಳುವಂತ ಮಾತು ಅಲ್ಲವೇ ಅಲ್ಲ. ಅವ್ರು ಹೋಗಿದ್ದು ಪ್ರಧಾನಮಂತ್ರಿ ಆಗಿ ಹೋಗಿದ್ರ ಅಥವಾ ಬಿಜೆಪಿಯ 240 ಜನ, 543 ಪಾರ್ಲಿಮೆಂಟ್ ನಲ್ಲಿ 240 ಜನ ಇರುವಂತ ಒಂದು ಪಕ್ಷದ ನಾಯಕನಾಗಿ ಎದೆಗುಂದಿದ ತಬ್ಬಿಬ್ಬಾರದ ನಾಯಕನ ರೂಪದಲ್ಲಿ ಹೋಗಿ ಮಾತಾಡಿದ್ರು ಅಥವಾ ದೇಶದ ಪ್ರಧಾನಿಯಾಗಿ ಹೋಗಿ ಮಾತಾಡಿದ್ರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ. ಕಂಗೆಟ್ಟು ಧೃತಿಗೆಟ್ಟು ಹೋಗಿ ಎಲ್ಲರ ಮುಂದೆ ತಮ್ಮ ಒಂದು ಏನು ಕಳವಳವನ್ನ ಅವರು ತೋಡ್ಕೊಂಡಿದ್ದಾರಲ್ಲ, ಇದು ಮಾಡಬಾರ್ದು ಕೆಲಸ. ಯಾಕಂತ ಹೇಳಿದ್ರೆ ಅವರ ಕಳವಳಕ್ಕೆ
ಅವ್ರು ನಿಜವಾಗಿಯೂ ಮಹಿಳೆಯರ ಬಗ್ಗೆ ಏನಾದರೂ ಒಂದು ಕಾಳಜಿ ಇದ್ದಿದ್ರೆ ಅದಕ್ಕೆ ಸೊಲ್ಯೂಷನ್ ಇರುವಂತದ್ದು, ಅದಕ್ಕೆ ಉತ್ತರ ಇರುವಂತದ್ದು ಸಂಸತ್ತಿನ ಒಳಗಡೆ ಪರಸ್ಪರ ಕನ್ಸಲ್ಟೇಷನ್ ಮೂಲಕ, ಪರಸ್ಪರ ಕೋಆರ್ಡಿನೇಷನ್ ಮೂಲಕ ಎದ್ದಿರಬಹುದಾದಂತ, ನಿಜವಾಗಿರಬಹುದಾದಂತ ಅಥವಾ ನನ್ನ ಮನಸ್ಸಲ್ಲಿ ಹುಟ್ಟಬಹುದಾದಂತ ಆಶಂಕೆಗಳನ್ನ, ಸಂಶಯವನ್ನ, ಭಯವನ್ನ ಹೋಗಲಾಡಿಸಿ ಒಮ್ಮತವನ್ನು ತರುವಂತ ಜವಾಬ್ದಾರಿ ಅವರು. ಯಾವುದ್ರ ಬಗ್ಗೆ? ಡಿಲಿಮಿಟೇಷನ್ ಬಗ್ಗೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಕೆ ಶಾಂತಪ್ಪ, ಪಾಮಯ್ಯ ಮುರಾರಿ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಎನ್ ಶ್ರೀನಿವಾಸ ರೆಡ್ಡಿ, ಅಸ್ಲಂ ಪಾಷಾ, ನರಸಮ್ಮ ನರಸಿಂಹ ಮಾಡಿಗಿರಿ, ಅಮರೇಗೌಡ ಹಂಚಿನ, ಡಾಕ್ಟರ್ ರಜಾಕ್ ಉಸ್ತಾದ್ ಸೇರಿದಂತೆ ಅನೇಕರಿದ್ದರು. ಪ್ರಯತ್ನ ಹಾಗೂ ಸಾಧನೆಯ ದ್ಯೂತಕವಾದ ಭಗೀರಥ ಮಹರ್ಷಿಯ ಆದರ್ಶಗಳನ್ನು ಎಲ್ಲರೂ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದು ರಾಯಚೂರು ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭಗೀರಥರು ಪೌರಾಣಿಕ ಪುರುಷರು. ಸಮಾಜದಲ್ಲಿ ಇಂದಿಗೂ ಕಠಿಣ ಪರಿಶ್ರಮಕ್ಕೆ ಭಗೀರಥ ಯತ್ನ ಎಂದೇ ಉದಾಹರಣೆ ನೀಡಲಾಗುತ್ತದೆ. ಭಗೀರಥರು ಎಂದರೆ ಸಾಧನೆಯ ದ್ಯೂತಕವಾಗಿದ್ದು ಸಾಕ್ಷಾತ್ ಗಂಗೆಯನ್ನು ಧರೆಗಿಳಿಸಿದ ಮಹಾಪುರುಷರು ಎಂದು ಬಣ್ಣಿಸಿದರು. ಯಾವುದೇ ಕೆಲಸ ಮಾಡಬೇಕಾದರೆ ಏಕಾಗ್ರತೆಯಿಂದ ಮಾಡಬೇಕು. ಅದಕ್ಕೆ ಶ್ರೀ ಭಗೀರಥ ಮಹರ್ಷಿ ಉದಾಹರಣೆಯಾಗಿದ್ದಾರೆ. ಪೋಷಕರು ಮಕ್ಕಳಿಗೂ ಉತ್ತಮ ಶಿಕ್ಷಣವನ್ನು ನೀಡುವ ಮೂಲಕ ಸಮಾಜವನ್ನು ಬದಲಾವಣೆ ಮಾಡಬೇಕು. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಬೇಕು. ಸಮಾಜಕ್ಕೆ ಬೇಕಾಗುವ ನೆರವು ನೀಡಲಾಗುತ್ತದೆ ಎಂದರು. ಸಂಸ್ಕೃತಿಯಲ್ಲಿ, ನಮ್ಮ ಪುರಾಣಗಳಲ್ಲಿ ಭಗೀರಥ ಮಹರ್ಷಿಗಳ ಪಾತ್ರ ಅಥವಾ ಒಂದು ಚಿತ್ರಣ ಬಹಳ ಸೊಗಸಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ನಾವು ಯಾವ ನದಿಯನ್ನ ಅತ್ಯಂತ ಪವಿತ್ರವಾದ್ದು, ನಮ್ಮ ದೇಶದ, ನಮ್ಮ ಈ ಭಾಗದ ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿ ಕರೀತಿದ್ದೀವಿ, ಗಂಗೆ. ಆ ಗಂಗೆಯನ್ನು ಈ ಭೂಮಿಗೆ ತಂದವರೇ ಭಗೀರಥ ಮಹರ್ಷಿಗಳು ಅಂತ ಹೇಳಿದ್ರೆ ಇವರ ಪಾತ್ರ ನಮ್ಮ ನಾಗರಿಕತೆಗೆ, ನಮ್ಮ ಸಂಸ್ಕೃತಿಗೆ ಎಷ್ಟು ದೊಡ್ಡದು ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಎಲ್ಲ ಮಹರ್ಷಿಗಳನ್ನು, ಎಲ್ಲ ದೊಡ್ಡ ದೊಡ್ಡ ಮಾನವೀಯರನ್ನು ನೋಡಿದಾಗ ನಮಗೆ ಒಂದೊಂದು ಸದ್ಗುಣಗಳು, ಒಳ್ಳೆಯ ವಿಚಾರಗಳು ನಮಗೆ ನೆನಪಿಗೆ ಬರ್ತವೆ. ಅದು ನಮ್ಮ ಮನಸ್ಸಲ್ಲಿ ಉಳ್ಕೊಳ್ತದೆ. ಅದೇ ಭಗೀರಥ ಮಹರ್ಷಿಗಳ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬಂದರೆ ಕನ್ನಡದ ಗಾದೆ ಮಾತುಗಳೇ ಅದರಲ್ಲಿ ಬಂದ್ಬಿಟ್ಟಿದ್ದಾರೆ. ಏನು ಬಹಳ ಭಗೀರಥ ಪ್ರಯತ್ನ ಮಾಡ್ತಿದ್ದೆಲ್ಲ ನೀನು, ನನಗೆ ಹೇಳ್ತಾ ಇದ್ದೆ ಯಾಕೆ IAS ಪರೀಕ್ಷೆ ಬರೀತಾ ಇದ್ದಲ್ಲ ಅವಾಗ ಕೇಳ್ತಾ ಇದ್ದೆ, ಏನೇ 4 ಸಲ ಬರೀತಿದ್ದೆ, 3 ಸಲ ಬರೀತಿದ್ದೆ, ಬೇಜಾರಾಗಲ್ವ? ಭಗೀರಥ ಪ್ರಯತ್ನ ಮಾಡ್ತಿದ್ಯಾ ಅಂತ ಪ್ರತಿ ಸಲ ನಾವಿಸ್ಕೊಳ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸವನ್ನ, ಯಾವುದೋ ಒಂದು ವಿಷಯವನ್ನು ನಾವು ಕೈಗೆತ್ತಿಕೊಡ್ತು ಅಂತ ಹೇಳಿದ್ರೆ ಅತ್ಯಂತ ಏಕಾಗ್ರತೆಯಿಂದ, ಅತ್ಯಂತ ನಿಷ್ಠೆಯಿಂದ ಆ ಕೆಲಸವನ್ನು ಮಾಡಿದ್ರೆ ಗಂಗೆ ಕೂಡ ಭೂಮಿಗೆ ಬರ್ತಾಳೆ ಅಂತ ಇರುವಾಗ ಈ ಬರೀ IAS ಪರೀಕ್ಷೆ ಖಂಡಿತವಾಗಿ ಇದು ನಮ್ಮ ನಿತ್ಯ ಜೀವನದಲ್ಲಿ ಆಗಾಗ ಜ್ಞಾಪಿಸ್ಕೊಳ್ತಾ ನಮಗೆ ಹುರಿದುಂಬಿಸುವಂತ ಮಾತುಗಳಿವೆಲ್ಲ ನಿಜವಾಗಿಯೂ ಬಹಳ ಅರ್ಥಪೂರ್ಣವಾದಂತಹ ಸಂಸ್ಕೃತಿ ನಮ್ಮದು. ಇನ್ನು ಈಗ ತಾನೇ ಮಾತಾಡ್ತಾ ಹೇಳಿದರು ಸಮಾಜದ ಹಿರಿಯರು, ನಾವು ಬಹಳ ಜನಸಂಖ್ಯೆ ಕಡಿಮೆ ಇದ್ದೀವಿ. ಈ ಡೆಮಾಕ್ರಸಿ ಬಂದ್ಬಿಟ್ಟು ನಂಬರ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಬೆಳಗ್ಗೆಯಿಂದ ಮಾತಾಡ್ತಾ ಇರ್ತೀವಿ. ಸೊ ನಂಬರಿಂದ ನಾವು ಹೀಗೆ ಅಂತ ಹೇಳ್ತೀವಿ. ದಯವಿಟ್ಟು ಆ ಒಂದು ಆಟಕ್ಕೆ ಹೋಗಬೇಡಿ. ಇವೆಲ್ಲ ಕಟ್ಟುಕತೆಗಳು. ವ್ಯಕ್ತಿ ಯಾವ ರೀತಿ ತನ್ನನ್ನು ತಾನೇ ಬೆಳೆಸ್ಕೊಳ್ತಾನೆ, ತನ್ನನ್ನು ತಾನೇ ಉತ್ತಮಪಡಿಸ್ಕೊಂಡು ಹೋಗ್ತಾನೆ, ತನ್ಮೂಲಕ ಒಂದು ಕೊಟ್ಟಿರುವಂಥ ಜೀವನದಲ್ಲಿ ನಾವು ಯಾವ ರೀತಿ ಸಾರ್ಥಕತೆಯನ್ನು ಕಂಡುಕೊಳ್ಬೋದು ಅಂತ ಹೇಳಿ ನೋಡಿದರೆ ಅದಕ್ಕಿಂತ ದೊಡ್ಡದು ನಾವು ಕಾಂಟ್ರಿಬ್ಯೂಷನ್ ಯಾವುದು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ಈ ಸಮಾಜದಲ್ಲಿ ಬೇರೆ ಬೇರೆ ಭಾಷೆಗಳಾಗಿ, ಬೇರೆ ಬೇರೆ ಜಾತಿಗಳಾಗಿ, ಬೇರೆ ಬೇರೆ ಕಸುಗಳಾಗಿ, ಕುಲಗಳಾಗಿ ನಾವು ಒಡೆದೋಗಿರುವಂಥದ್ದು. ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಶ್ರೀ ಭಗೀರಥ ಜಯಂತಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಜಯಂತಿ ರಾಯಚೂರಿನಲ್ಲಿ ಆಚರಣೆ ಮಾಡಲಾಗುತ್ತಿದೆ.
ಭಾರತ ಇತಿಹಾಸದಲ್ಲಿ ಬಹುಸಂಖ್ಯೆ ಜನ ಸಂಖ್ಯೆಗಿಂತ ಕಡಿಮೆ ಜನ ಸಂಖ್ಯೆ ಇರುವವರು ಸಾಧನೆ ಮಾಡಿದ್ದಾರೆ. ಜಯಂತಿ ಕೇವಲ ಒಂದು ದಿನಕ್ಕೆ ಸೀಮಿತಗೊಳ್ಳದೆ ವರ್ಷವಿಡೀ ಅವರ ತತ್ವ, ಆಚಾರ, ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಈಶ್ವರೀಯ ವಿಶ್ವವಿದ್ಯಾಲಯದ ಜಿಲ್ಲಾ ಸಂಚಾಲಕರಾದ ಸ್ಮಿತಾ ಅಕ್ಕನವರು ಮಾತನಾಡಿ, ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಮಹರ್ಷಿ ಭಗೀರಥರಂತಹ ಪ್ರಯತ್ನ ಅಗತ್ಯವಿದೆ. ಭಗೀರಥರು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತಂದ ಮಹಾಪುರುಷ. ಅವರ ಸಾಧನೆ ಜೀವಗಾಥೆಯನ್ನು ಪ್ರತಿಯೊಬ್ಬರೂ ಅರಿತು ತಮ್ಮ ಜೀವನದಲ್ಲಿ ಅವರ ಛಲ ಆದರ್ಶಗಳನ್ನು ರೂಢಿಸಿಕೊಳ್ಳಬೇಕು. ರಾಯಚೂರು ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರವಾಗಿ ಮಾಡಲು ಪ್ರತಿಯೊಬ್ಬರೂ ಶ್ರಮಿಸಬೇಕೆಂದರು. ಎನ್ನುವುದನ್ನ ಈ ಮೌಲ್ಯವನ್ನ ನಾವು ಕಲಿಬೇಕು ಹಾಗೂ ನಮ್ಮ ಮಕ್ಕಳಿಗೆ ಅದನ್ನ ನಾವು ತೋರಿಸಬೇಕಾಗಿದೆ. ಅಷ್ಟೇ ಅಲ್ಲ, ಭಗೀರಥ ಎಲ್ಲಿಯೂ ಸಹಿತ ತಾವು ಅಂದ್ಕೊಂಡ ಗುರಿಯನ್ನ ಬಿಟ್ಟು ಸರಿಯಿಲ್ಲ, ಆ ಗುರಿಯನ್ನ ಸಾಧಿಸಿದ್ರು. ಈ ಒಂದು ಸಾಮರ್ಥ್ಯವನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸಿಕೊಡ್ಬೇಕಾಗಿದೆ. ಇವತ್ತು 10ನೇ ತರಗತಿಯ ಫಲಿತಾಂಶ ಹೊರಬಂತು. 10ನೇ ತರಗತಿಯ ಫಲಿತಾಂಶ ಏನು ಅಂತ ನೋಡ್ಲಿಕ್ಕೆ ಮಕ್ಕಳು ಮತ್ತು ಪಾಲಕರು ಶಾಲೆ ಕಡೆ ಬಹಳ ಉತ್ಸುಕತೆಯಿಂದ ಹೋದರೆ, ಪೊಲೀಸರು ನದಿ, ಹಳ್ಳ, ಕೆರೆ, ಬಾವಿ ಇವುಗಳನ್ನು ಕಾಯ್ಲಿಕ್ಕೆ ಹೋಗ್ತಾರೆ. ಏನ್ ಲೆಕ್ಕ? ಯಾಕೆ ಅಂತ ಕೇಳಿದ್ರೆ, ಒಂದು ವೇಳೆ ಇಲ್ಲಿ ರಿಸಲ್ಟ್ ಹೆಚ್ಚು ಕಡಿಮೆ ಬಂದಿದ್ರೆ ಮಕ್ಕಳು ಅಲ್ಲಿಗೆ ಹೋಗಬಾರ್ದು, ಏನಾದ್ರೂ ಅನಾಹುತ ಮಾಡ್ಕೊಳ್ಬಾರ್ದು ಅಂತ ನಾವು ಅದನ್ನು ಕಾಯ್ಬೇಕಾಗ್ತದೆ ಅಂತ ಪೊಲೀಸರು ಹೇಳ್ತಾರೆ. ಇದು ಇತ್ತೀಚೆಗೆ ನನಗೆ ಗೊತ್ತಾದ ವಿಷಯ. ಬಾಗಲಕೋಟೆ ಉಪನ್ಯಾಸಕರು ಹಾಗೂ ಯೋಗ ಶಿಕ್ಷಕರಾದ ರಾಘವೇಂದ್ರ ನೀಲನ್ನವರ್ ಭಗೀರಥ ಜಯಂತಿ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀ ಭಗೀರಥ ಜಯಂತಿ ಅಂಗವಾಗಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ರೇಖಾ, ಕೃತಿಕಾ, ತ್ರಿವೇಣಿ, ಅಂಜಲಿ, ಶ್ರೀನಿವಾಸ್ ಹಾಗೂ ಪವಿತ್ರ ಎಂಬುವರಿಗೆ ವಿವಿಧ ಗಣ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ಆಡಳಿತ ವಿಭಾಗದ ಉಪ ಆಯುಕ್ತ ಶರಣಪ್ಪ, ಮುಖಂಡರಾದ ಕೆ ಶಾಂತಪ್ಪ, ಚೆನ್ನಪ್ಪ ಗೌಡ, ಸಮಾಜದ ಮುಖಂಡರಾದ ಪಾಗುಂಟಪ್ಪ ಮಿರ್ಜಾಪುರ್, ದೇವೇಂದ್ರಪ್ಪ, ವೆಂಕೋಬಾ, ಚಂದ್ರಶೇಖರ್, ನಾಗರಾಜ್, ಸುರೇಖಾ, ಶ್ರೀನಿವಾಸ್, ನಿವೃತ್ತ ಡಿವೈಎಸ್ಪಿ ರಮೇಶ್ ಮೇಟಿ, ಸುಭಾಷ್ ಚಂದ್ರ, ನರಸಿಂಹಲು, ವರಮುನಿ ಸೇರಿದಂತೆ ಇತರರು ಇದ್ದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಯೋತ್ಪಾದಕ ಎಂದು ಹೇಳಿರುವ, ಭಯ ಹುಟ್ಟಿಸುವ ಕೆಲಸ ಮಾಡುತ್ತಿರುವ ಅರ್ಥದಲ್ಲಿ ಹೇಳಿದ್ದಾರೆ ಹೊರತು ದೇಶದ್ರೋಹ ಅರ್ಥದಲ್ಲಿ ಅಲ್ಲ. ಐಟಿ, ಇಡಿ, ಸಿಬಿಐ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ವಿರೋಧ ಪಕ್ಷಗಳು, ಉದ್ಯಮಿದಾರರನ್ನು ಬೆದರಿಸಲಾಗುತ್ತಿರುವ ಅರ್ಥದಲ್ಲಿ ಹೇಳಿದ್ದಾರೆ ಹೊರತು ಬೇರೆ ಅರ್ಥ ಕಲ್ಪಿಸಲಾಗುತ್ತಿದೆ. ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾರನ್ನು ವೈಯಕ್ತಿಕವಾಗಿ ನಿಂದಿಸಿ ಮಲ್ಲಿಕಾರ್ಜುನ ಖರ್ಗೆಯವರು ಮಾತನಾಡಿರುವ ನಿರ್ದೇಶನಗಳೇ ಇಲ್ಲ. ಚುನಾವಣಾ ಪ್ರಚಾರ ಭಾಷಣ ಮಾಡುವಾಗ ಭಯ ಹುಟ್ಟಿಸುವ ಮೂಲಕ ದೇಶದ ಪ್ರಧಾನಿ ಕುರಿತು ಹೇಳಿದ್ದಾರೆ. ಹತಾಶರಾಗಿ ಬಿಜೆಪಿಯವರು ತಪ್ಪು ಅರ್ಥದಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ ಎಂದರು. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಚುನಾವಣಾ ಭಾಷಣದಲ್ಲಿ ದೇಶದಲ್ಲಿ ವಿರೋಧ ಪಕ್ಷಗಳ ಮೇಲೆ ಜನರಲ್ಲಿ ಭಯ ಹುಟ್ಟಿಸುವಂಥ ವಾತಾವರಣವನ್ನು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ ಅನ್ನೋ ಆಪಾದನೆಯನ್ನು ಮಾಡಿದ್ದಾರೆ. ಇದು ಸತ್ಯ, ಸಮಂಜಸ ಮತ್ತು ವಾಸ್ತವಿಕ ಕೂಡ ಹೌದು. ಯಾಕೆ ಅಂತಂದ್ರೆ, ನಾವು ನೋಡಿದಂತೆ ದೇಶದ ವಿರೋಧ ಪಕ್ಷಗಳ ನಾಯಕರ ಮೇಲೆ ಕೆಲವು ಆಯ್ಕೆ ಆದಂಥ ಆಯ್ದ ಉದ್ಯಮಿಗಳ ಮೇಲೆ ಇಡಿ, ಐಟಿ, ಸಿಬಿಐ ಇವರ ಮುಖಾಂತರ ದಾಳಿ ನಡೆಸಿ ಅವರನ್ನ ವ್ಯಕ್ತಿತ್ವವನ್ನು ಕುಗ್ಗಿಸುವಂತಹದ್ದು ಮತ್ತು ಅಸ್ತಿತ್ವಕ್ಕೆ ಧಕ್ಕೆ ಬರುವಂತ ವ್ಯವಸ್ಥಿತವಾದಂಥ ಒಂದು ಷಡ್ಯಂತರವನ್ನ ನರೇಂದ್ರ ಮೋದಿ ಅವರು ಮಾಡುವುದರ ಮೂಲಕ ಆ ಜನರಲ್ಲಿ, ಆ ವಿರೋಧ ಪಕ್ಷಗಳಲ್ಲಿ ಭಯವನ್ನ ಹುಟ್ಟಿಸುವಂತ ಒಂದು ಹತಾಶ ಪ್ರಯತ್ನವನ್ನ ತಮ್ಮ ಆಡಳಿತ ಅವಧಿಯಲ್ಲಿ ಮಾಡ್ತಾ ಇರುವುದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾರೆ. ಇನ್ನೊಂದು ಸ್ಪಷ್ಟೀಕರಣ, ಭಯೋತ್ಪಾದಕ ವರ್ಡ್ ಅನ್ನ ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಭಯೋತ್ಪಾದಕನ ಭಯವನ್ನ ಜನರಲ್ಲಿ ಮೂಡಿಸುವಂತಹದ್ದು, ಹುಟ್ಟಿಸುವಂತಹದ್ದು. ಭಯೋತ್ಪಾದಕರಂತಂದ್ರೆ ಹೊರಗಿನ ಏನು ದುಷ್ಟಶಕ್ತಿಗಳು, ಉಗ್ರ ಶಕ್ತಿಗಳು ಬಂದು ದೇಶದ ಮೇಲೆ ದಾಳಿ ಮಾಡುವಂತಹದ್ದು, ಸಾಮಾನ್ಯ ಜನರ ಮೇಲೆ ಗುಂಡು ಹಾರಿಸುವಂತಹದ್ದು, ಬಾಂಬ್ ಹಾಕುವಂತಹದ್ದು. ಆ ಭಯೋತ್ಪಾದನೆ ಬೇರೆ, ಭಯ ಹುಟ್ಟಿಸುವಂತ ಭಯೋತ್ಪಾದನೆ ಬೇರೆ. ಆ ಕಾರಣದಿಂದ ಇದನ್ನು ಮಿಸ್ಇಂಟರ್ಪ್ರಿಟೇಷನ್ ಮಾಡಬಾರ್ದು.
ದೇಶದಲ್ಲಿ ಹೆಚ್ಚುತ್ತಿರುವ ಸಮಾಜ ವಿರೋಧಿ ಚಟುವಟಿಕೆಗಳು ಹಾಗೂ ಲವ್ ಜಿಹಾದ್ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ದೇಶದ ಸಾಮಾಜಿಕ ವ್ಯವಸ್ಥೆ ಮತ್ತು ಸಾಮರಸ್ಯಕ್ಕೆ ಧಕ್ಕೆ ಉಂಟು ಮಾಡುವ ಘಟನೆಗಳು ಹೆಚ್ಚುತ್ತಿದ್ದು, ಇತ್ತೀಚಿನ ಅನೇಕ ಪ್ರಕರಣಗಳನ್ನು ನಡೆಯುತ್ತಿದ್ದು, ಯುವತಿಯರ ಮೇಲೆ ದೈಹಿಕ ಶೋಷಣೆ, ಬ್ಲ್ಯಾಕ್ಮೇಲ್ ಹಾಗೂ ಬಲವಂತದ ಮತಾಂತರದ ಘಟನೆಗಳು ನಡೆಯುತ್ತಿರುವುದನ್ನು ಖಂಡಿಸಿದರು. ಜಿಮ್ ತರಬೇತಿ ಕೇಂದ್ರಗಳನ್ನು ಬಳಸಿಕೊಂಡು ಯುವತಿಯರನ್ನು ಗುರಿಯಾಗಿಸುವ ಪ್ರಕರಣಗಳು ನಡೆಯುತ್ತಿವೆ. ಹುಬ್ಬಳ್ಳಿ, ಕೊಪ್ಪಳ ಮತ್ತು ಬಾಗಲಕೋಟೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆದ ಘಟನೆಗಳನ್ನು ನಡೆದಿದೆ. ಈ ವಿಷಯದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವವರ ವಿರುದ್ಧ ತ್ವರಿತ ಮತ್ತು ಕಠಿಣ ಕ್ರಮ ಕೈಗೊಳ್ಳಬೇಕು. ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಗಳ ಮೇಲಿನ ಅಕ್ರಮ ಅತಿಕ್ರಮಣಗಳನ್ನು ತೆರವುಗೊಳಿಸಬೇಕು. ಬಲವಂತದ ಮತಾಂತರ ಹಾಗೂ ಲವ್ ಜಿಹಾದ್ ಪ್ರಕರಣಗಳನ್ನು ತಡೆಗಟ್ಟಲು ಕಠಿಣ ಕಾನೂನು ಜಾರಿಗೆ ತರಬೇಕು. ಇಂತಹ ಪ್ರಕರಣಗಳನ್ನು ವಿಶೇಷವಾಗಿ ಪರಿಗಣಿಸಿ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿದರು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶಿವಾಜಿ, ಜೈ ಶಿವಾಜಿ, ಜೈ ಭವಾನಿ, ಬಲೋ ಭಾರತ್ ಮಾತಾ. ಲವ್ ಜಿಹಾದ್ ಬಂದ್ ಮಾಡಲೇಬೇಕು. बोलो बंटू काली बन धर्मो रक्षति धर्मो रक्षति सनातन हिंदू धर्म की जय. बोलो भारत माता की जय. ಜಿಹಾದ್ ಓಡಿಸಿ, ದೇಶವ ಉಳಿಸಿ. ಲವ್ ಜಿಹಾದ್ ಓಡಿಸಿ, ಲವ್ ಜಿಹಾದ್ ಓಡಿಸಿ. बोलो ಭಾರತ್ ಮಾತಾ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಅಧ್ಯಕ್ಷ ಡಿ ರವಿಕೃಷ್ಣ, ಡಾಕ್ಟರ್ ನಾಗರಾಜ್ ಬಾಲ್ಕಿ, ವಿಜಯಕುಮಾರ್ ಸಜ್ಜನ್, ಬಜರಂಗ ದಳದ ವಿಭಾಗ ಸಂಯೋಜಕ ರವಿಕುಮಾರ್ ಮಾನ್ವಿ, ಉಪಾಧ್ಯಕ್ಷ ಎಸ್ ಶ್ರೀನಿವಾಸ್ ಯಾದವ್, ಸಹ ಸಂಯೋಜಕ ಶರಣಬಸವ, ಕಾರ್ಯದರ್ಶಿ ರಾಕೇಶ್ ಪಟೇಲ್ ಮಸ್ಕಿ ಹಾಗೂ ನಗರ ಸಂಯೋಜಕ ಸಾಯಿ ನಾರಾಯಣ ರೆಡ್ಡಿ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು. ಈಗ ಜಾಹೀರಾತು. ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626 79753 89626. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123 535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಹುಟ್ಟು ಪಡೆದುಕೊಂಡಿದ್ದ ಅಹಿಂದ್ ಸಂಘಟನೆ 25 ವರ್ಷಗಳ ಸಾಧನೆಯನ್ನು ಮೆಲುಕು ಹಾಕಲು ಏಪ್ರಿಲ್ 26ರಂದು ಹುಬ್ಬಳ್ಳಿಯ ರಾಯಲ್ ಹೆರಿಟೇಜ್ ಹೋಟೆಲ್ನಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಆಯೋಜಿಸಲಾಗಿದ್ದು, ಹಿಂದುಳಿದ ವರ್ಗಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ. ಶಾಂತಪ್ಪ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂವಿಧಾನ ಆಶಯದಂತೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವ ದೃಷ್ಟಿಯಿಂದ ಅಸಮಾನತೆ ಹೋಗಲಾಡಿಸುವ ಉದ್ದೇಶದಿಂದ ಅಲ್ಪಸಂಖ್ಯಾತರು, ಹಿಂದುಳಿದ ಮತ್ತು ದಲಿತರು ಸೇರಿ ಪ್ರಾರಂಭಿಸಿದ ಚಳವಳಿಗೆ 25 ವರ್ಷ ಸಂದಿವೆ. 1998ರಲ್ಲಿ ಕೋಲಾರದಲ್ಲಿ ಅಹಿಂದ್ ಸಂಘಟನೆ ಅಸ್ತಿತ್ವಕ್ಕೆ ಬಂದಿತು. ವೈಚಾರಿಕತೆ ಸಂಘಟಿತ ಚಳವಳಿ ರಾಜ್ಯದಾದ್ಯಂತ ವಿಸ್ತರಿಸಿಕೊಂಡು 1999ರಲ್ಲಿ ಬಡ್ತಿ ಮೀಸಲಾತಿ ಚಳವಳಿ ಮೂಲಕ ಬಲಿಷ್ಠಗೊಂಡಿರುವುದು ಇತಿಹಾಸ. 2000ರಲ್ಲಿ ಅಹಿಂದ್ ಚಳವಳಿ ರಾಜಕೀಯ ಶಕ್ತಿಯಾಗಿ ರೂಪುಗೊಂಡು ಹುಬ್ಬಳ್ಳಿಯಲ್ಲಿ ನಡೆದ ಸಮಾವೇಶದ ಮೂಲ ಶಕ್ತಿಯಾಗಿ ರೂಪುಗೊಂಡಿತು. ಕಳೆದ 25 ವರ್ಷಗಳಲ್ಲಿ ನಡೆದು ಬಂದ ದಾರಿಯ ಕುರಿತು ವಿಚಾರ ಸಂಕಿರಣದಲ್ಲಿ ಅನೇಕ ತಜ್ಞರು ಮಾತನಾಡಲಿದ್ದಾರೆ. ಮುಂದಿನ ಹೋರಾಟ ಕುರಿತು ಚರ್ಚೆ, ಸಮಾಲೋಚನೆ ನಡೆಯಲಿದೆ. ವಿಚಾರ ಸಂಕಿರಣದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಲೀಂ ಮಹಮ್ಮದ್ ಸೇರಿ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದರು. ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು ಅಹಿಂದ ಒಂದು ಸಂಘಟನೆ ಚಾಲನೆಗೊಂಡು ಇವತ್ತೈದಕ್ಕೆ 25 ವರ್ಷಗಳಾದವು. ಈ ಒಂದು ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ದಿನಾಂಕ ಏಪ್ರಿಲ್ 26ನೇ ತಾರೀಕು ದಿವಸ ಬೆಳಿಗ್ಗೆ 10 ಗಂಟೆಗೆ ಹೆರಿಟೇಜ್ ಹೋಟೆಲ್ ವಿಮಾನ ನಿಲ್ದಾಣ ರಸ್ತೆ ಹುಬ್ಬಳ್ಳಿಯಲ್ಲಿ 25 ವರ್ಷಗಳ ಅನೇಕ ಈ ಶೋಷಿತ ಸಮುದಾಯಗಳಿಗೆ ಬೇಡಿಕೆಗಳನ್ನು ಮತ್ತು ನಮ್ಮ ಆಶಯಗಳನ್ನು, ನಮ್ಮ ಚಿಂತನೆಗಳನ್ನು ಏನು ಆವತ್ತಿನ ನಮ್ಮ ಧ್ಯೇಯ ಧೋರಣೆ ಇತ್ತು, ಅದೇ ರೀತಿ ಸುಮಾರು 25 ವರ್ಷಗಳಾದ ನಂತರ ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ನಮಗೆ ನ್ಯಾಯ ಸಿಕ್ಕಿದೆ, ಇನ್ನ ನಾವು ಬೇಡಿಕೆಗಳು ಏನಿದ್ದಾವೆ, ಅನೇಕ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಮತ್ತು ವಿಚಾರಗೋಷ್ಠಿಯನ್ನು 26ನೇ ತಾರೀಕು ದಿವಸ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿದೆ. ಈ ಒಂದು ಸಮಾವೇಶದಲ್ಲಿ ಗೌರವಾನ್ವಿತ ಅಲ್ಪಸಂಖ್ಯಾತರು,
ನಮ್ಮ ದಲಿತ ಬಂಧುಗಳು ಮತ್ತು ಹಿಂದುಳಿದ ವರ್ಗಗಳು ಎಲ್ಲ ಸಮುದಾಯಗಳು ಮುಖಂಡರು ಸಂಘಟನೆಗಳು ಪ್ರತಿನಿಧಿಗಳು ಅನೇಕ ವಿಚಾರವನ್ನು ಕೂಡ ಆ ಒಂದು ಆಗಿದೆ, ಮುಂದೆ ಏನಾಗಬೇಕು, ಸಂಘಟನೆಯಿಂದ ಯಾವ ಮಟ್ಟಕ್ಕೆ 25 ವರ್ಷಗಳಲ್ಲಿ ಯಾವ ಮಟ್ಟಕ್ಕೆ ನಾವು ಬಂದಿದ್ದೀವಿ, ಇನ್ನು ಯಾವ ರೀತಿ ನಾವು ಮುಂದೆ ಎತ್ತರಕ್ಕಿನ್ನ ಹೋಗ್ಬೇಕಾಗಿದೆ, ಇನ್ನು ಅನೇಕ ನಮ್ಮ ಗುರಿ ನಾವು ಮುಟ್ಟಿದ್ದೀವ, ಅನೇಕ ಕಡೆ ಅನೇಕ ರೀತಿಯಲ್ಲಿ ಇನ್ನ ಸಮಾಜ ಇಲ್ಲಿವರೆಗೆ ಇನ್ನ ನಾವು ಕಾಣಲಿಕ್ಕೆ ಆಗಲಿಲ್ಲ. ಕಾರಣ ಅನೇಕ ರೀತಿಯಿಂದ ಗೊಂದಲಗಳಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಅತ್ಯಂತ ಪ್ರಮುಖವಾದಂತಹ ಚರ್ಚೆಗಳು. ಈ ಸಂದರ್ಭದಲ್ಲಿ ಭೀಮಣ್ಣ ಮೇಟಿ, ಹನುಮಂತಪ್ಪ, ಶಂಕರ್, ಜಯಪ್ಪ, ಮೊಯ್ನುದ್ದೀನ್, ಆಂಜನೇಯ, ಅಬ್ರಾಹಂ, ಹನುಮಂತಪ್ಪ ಜಾಲಿಬೆಂಚಿ ಸೇರಿದಂತೆ ಅನೇಕರಿದ್ದರು. ರಾಜ್ಯ ಸರ್ಕಾರ ಜನಪರ ಸರ್ಕಾರವಾಗದೆ ಛಲವಾದಿಗಳ ಸರ್ಕಾರವಾಗಿದ್ದು, ಛಲವಾದಿ ಸಮುದಾಯದ ಸಚಿವರು ಸರ್ಕಾರವನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಒಳ ಮೀಸಲಾತಿ ಜಾರಿಯಾಗುವವರೆಗೂ ಹುದ್ದೆಗಳ ನೇಮಕಾತಿ ಮಾಡಬಾರದು. ಒಂದು ವೇಳೆ ನೇಮಕಾತಿಗೆ ಸರ್ಕಾರ ಆದೇಶ ಹೊರಡಿಸಿದರೆ ಉಗ್ರವಾದ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತದೆ ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೂರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾರ್ಚ್ 12ರಂದು ಒಳ ಮೀಸಲಾತಿ ಜಾರಿಗಾಗಿ ಮತ್ತು 56,432 ಹುದ್ದೆಗಳ ಭರ್ತಿ ಮಾಡಿಕೊಳ್ಳುವುದನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶವನ್ನು ಮಾಡಲಾಗಿದೆ. ಸಮಾವೇಶದಲ್ಲಿ 101 ಜಾತಿಗಳಿಗೆ ಕಾನೂನಾತ್ಮಕವಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಆದರೂ ಸರ್ಕಾರ ಒಳ ಮೀಸಲಾತಿ ಜಾರಿಯಾಗುವ ಮೊದಲೇ ಕೃಷಿ ಇಲಾಖೆಯಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಮುಂದಾಗಿದ್ದು, ಏಪ್ರಿಲ್ 24ರಂದು ನಡೆಯುವ ವಿಶೇಷ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಮತ್ತು ಜಾರಿ ಮಾಡುವವರೆಗೂ ನೇಮಕಾತಿಯನ್ನು ಮಾಡಬಾರದೆಂಬ ತೀರ್ಮಾನವನ್ನು ಸರ್ಕಾರ ಕೈಗೊಳ್ಳಬೇಕು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ರಕ್ತಪಾತದ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಸರ್ಕಾರದಲ್ಲಿ ಛಲವಾದಿ ಸಮುದಾಯದ ಮಂತ್ರಿಗಳಾದ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಹಾಗೂ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿ ಸರ್ಕಾರವನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದು, ಸಮುದಾಯಕ್ಕೆ ಅನ್ಯಾಯ ಮಾಡುವ ಸಚಿವರು ರಾಜೀನಾಮೆ ಕೊಡಬೇಕು. ಮಾದಿಗ ಸಮುದಾಯದ ಸಚಿವರು, ಶಾಸಕರು ಈ ಬಗ್ಗೆ ಕೇಳಲು ಹೋದರೆ ಅವರ ಮಾತಿಗೆ ಕಿಮ್ಮತ್ತು ನೀಡಲಾಗುತ್ತಿಲ್ಲ ಎಂದು ಹೇಳಿದರು. ನಮಸ್ಕಾರಗಳು. ಇವತ್ತು ಪತ್ರಿಕಾಗೋಷ್ಠಿಯ ಕರೆದಿರುವ ಉದ್ದೇಶ, ಈಗಾಗಲೇ ಒಳ ಮೀಸಲಾತಿಗಾಗಿ 35 ವರ್ಷಗಳ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರಗಳ ವಿಚಾರವನ್ನು ಇಟ್ಕೊಂಡು ಒಳ ಮೀಸಲಾತಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾದ ನಂತರವೇ ಉದ್ಯೋಗಗಳ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಹಾಗೆ ಉದ್ಯೋಗಗಳ ಪ್ರಕ್ರಿಯೆ ಮುಂದುವರಿಸಿದರೆ ರಾಜ್ಯಾದ್ಯಂತ ರಕ್ತಪಾತ ಆಗ್ತದೆ. ಇದು ಮಾದಿಗರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಇಡೀ ರಾಜ್ಯದ ನಾಯಕರನ್ನು ಕರೆಸಿ ಪ್ರತ್ಯೇಕವಾಗಿ ಸನ್ಮಾನ್ಯ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು ಕೂಡ ಅವರ ನಾಯಕತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಒಂದು ಭರವಸೆ ಕೊಟ್ಟಿದ್ರು. ಅದೇನಂತಂದ್ರೆ ಯಾವುದೇ ನೋಟಿಫಿಕೇಶನ್ಗಳು ಜಾರಿ ಮಾಡುವುದಿಲ್ಲ, ಯಾವುದೇ ಉದ್ಯೋಗಗಳು ಕೂಡ ಭರ್ತಿ ಮಾಡುವುದಿಲ್ಲ. ಒಳ ಮೀಸಲಾತಿ ಜಾರಿ ಆದ ನಂತರನೇ ಈ ಒಂದು ಪ್ರಕ್ರಿಯೆಗಳು ಮುಂದುವರಿತವೆ ಅಂತ ಹೇಳಿದರು. ಆದರೆ ನಿನ್ನೆ ಮೊನ್ನೆ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದ್ದಾವೆ. ಒಂದು ಕೃಷಿ ಇಲಾಖೆಯಲ್ಲಿ ನೋಟಿಫಿಕೇಶನ್ ಜಾರಿ ಮಾಡಿ ಇವತ್ತು ಅರಾತುರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಕಣ್ಣಿಗೆ ಮಣ್ಣೆಚ್ಚುವಂತ ಕೆಲಸ ಮತ್ತು 101 ಜಾತಿ ಜನಾಂಗಕ್ಕೆ ಒಳ ಮೀಸಲಾತಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ 101 ಜಾತಿ ಜನಾಂಗಕ್ಕೆ ಕೂಡ ಅನ್ಯಾಯವನ್ನು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮುಂದಿನ ದಿನಗಳಲ್ಲಿ ರಕ್ತ ಕ್ರಾಂತಿ ಆಗ್ತದೆ. ರಾಜ್ಯದ ತುಂಬ ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಹೋರಾಟಗಳು ಮಾಡಿ ಇವತ್ತು ನಾವು ಸಾಮಾಜಿಕ ನ್ಯಾಯಕ್ಕಾಗಿ ಬೇಡಿಕೆಯಿದ್ದೀವಿ. ಇವತ್ತು ಕಳೆದ 27ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಕರೆದು ಆ ಕ್ಯಾಬಿನೆಟ್ ನಲ್ಲಿ ಕೂಡ ಯಾವ ಒಂದು ಉಪಚುನಾವಣೆ ನೆಪಗೊಡ್ಡಿ ನೀತಿ ಸಂಹಿತೆ ಜಾರಿ ಇರುವುದನ್ನು ಹೇಳಿ ಅದನ್ನ ವಿಶೇಷ ಕ್ಯಾಬಿನೆಟ್ ರದ್ದು ಮಾಡಿ ಚುನಾವಣೆಗೆ ಹೋಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳ ಒಂದು ಹುನ್ನಾರದಿಂದ ಇವತ್ತು ಮಾದಿಗರಿಗೆ ಮತ್ತೊಂದು ಸಲ ಹಿನ್ನಡೆಯಾಗಿದೆ. ಹಾಗಾಗಿ ನಾವು ಇವತ್ತು ಕೂಡ 101 ಜಾತಿ ಜನಾಂಗದ ಪರವಾಗಿ ಹೋರಾಟವನ್ನು ಮಾಡುವಂತಹ ಹೋರಾಟಗಾರರು, ಅದು ಪ್ರತ್ಯೇಕ ಮಾದಿಗರ ಮಾತ್ರ ಹೋರಾಟ ಮಾಡಿದರು. ಇವತ್ತು ನಾವು ಗಂಟಾಗೋಷ್ಠಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಮಗೇನಾದರೂ ಅನ್ಯಾಯ ಎಸಗಿದರೆ
ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರೇ, ನಾಳೆ ಏನು ವಿಶೇಷ ಕ್ಯಾಬಿನೆಟ್ ಕರೆದಿದ್ದೀರಾ, 24ನೇ ತಾರೀಕು ಕೂಡ ಆವತ್ತೇನಾದರೂ ಸಂಪೂರ್ಣ ಮೀಸಲು ತಯಾರಿ ಮಾಡಿದ್ರೆ ಸ್ವಾಗತ. ಈ ಸಂದರ್ಭದಲ್ಲಿ ದುಳ್ಳೆಯ ಗುಂಜಳ್ಳಿ, ಸುರೇಶ್ ದುಗ್ನೂರು, ಜಕ್ರಪ್ಪ ಹಂಚಿನಾಳ, ಹನುಮಂತ ಜುಲುಮಗೇರ, ಭೀಮೇಶ್ ತುಂಟಾಪುರ, ದಾವಿದ್ ಮಚ್ಚಟಾಳ್, ನರಸಿಂಹಲು ಸೇರಿದಂತೆ ಅನೇಕರಿದ್ದರು. ಇಂಧನ ಇಲಾಖೆಯಲ್ಲಿ ಅದರಲ್ಲೂ ವಿಶೇಷವಾಗಿ ವಿದ್ಯುತ್ ನಿಗಮದಲ್ಲಿ ಬಿಲ್ ವಿತರಕರು ಮತ್ತು ಕಂದಾಯ ವಸೂಲಿ ಮಾಡುವ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳನ್ನು ಕಾಯಂಗೊಳಿಸಬೇಕು ಮತ್ತು 5,000 ಪ್ರೋತ್ಸಾಹಧನ ನೀಡಬೇಕು ಎಂದು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷ ಎ ಕೇಶವಮೂರ್ತಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 23 ವರ್ಷಗಳಿಂದ ಗ್ರಾಮಗಳಲ್ಲಿ ವಿದ್ಯುತ್ ಬಿಲ್ಲು ವಿತರಿಸುವ ಹಾಗೂ ಕಂದಾಯ ವಸೂಲಿ ಮಾಡಲು ಕಾರ್ಯನಿರ್ವಹಿಸುತ್ತಿದ್ದು, ಆದರೆ ಸರ್ಕಾರದಿಂದ ಕಾಯಂಗೊಳಿಸುತ್ತಿಲ್ಲ. ಬಳ್ಳಾರಿ ವಲಯದಲ್ಲಿ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿಲ್ಲ ಎಂದರು. ಬಳ್ಳಾರಿ ವಲಯದ ಲೆಕ್ಕ ನಿಯಂತ್ರಣ ಅಧಿಕಾರಿ ಸೂರ್ಯಕಾಂತ್ ಎಂಬ ಅಧಿಕಾರಿ ವಿನಾಕಾರಣ ಪ್ರೋತ್ಸಾಹ ಧನ ತಡೆ ಹಿಡಿದಿದ್ದು, ಇತ್ತೀಚೆಗೆ ಕುಷ್ಟಗಿಯ ವಿದ್ಯುತ್ ಪ್ರತಿನಿಧಿಯೊಬ್ಬ ಇದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಕುರಿತು ಕುಷ್ಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರೂ ಅಧಿಕಾರಿಯನ್ನು ಬಂಧಿಸುತ್ತಿಲ್ಲ ಎಂದರು. ನಾವು ಕರ್ನಾಟಕ ರಾಜ್ಯದ ಈ ಇಂಧನ ಇಲಾಖೆಯಲ್ಲಿ ಎಲ್ಲ 5 ಎಸ್ಕಾಂ ಕಂಪನಿಗಳಲ್ಲಿ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಕೆಲಸ ವಿದ್ಯುತ್ ಬಿಲ್ ವಿತರಿಸುವುದು ಮತ್ತು ಕಂದಾಯ ವಸೂಲಿ ಮಾಡುವುದು. ಈ ಒಂದು ಕಾರ್ಯವು ನಮ್ಮನ್ನು ಸರ್ಕಾರವು ನೇಮಕ ಮಾಡಿಕೊಂಡು ಕನಿಷ್ಠ 23 ವರ್ಷಗಳಾಯಿತು. ಈ ಒಂದು 23 ವರ್ಷಗಳಿಂದ ನಾವು ಕೋರ್ಟ್ನಲ್ಲಿ ಹೋರಾಟ ಮಾಡಿ ಮೊದಲೇ ಒಂದು ಪೀಠದಲ್ಲಿ ನಾವು ಜಯಶೀಲರಾಗಿ ನಾವು ಮತ್ತೆ ನಮ್ಮನ್ನು ಇದು ಮಾಡ್ಕೊಂಡಿದ್ವಿ. ಆದರೆ ಸರ್ಕಾರ ಮತ್ತು ಈ ಇಂಧನ ಇಲಾಖೆ ಈ ಒಂದು ಆದೇಶಕ್ಕೆ ವಿರುದ್ಧವಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಳ್ಳದೆ ದ್ವಿಸದಸ್ಯ ಪೀಠಕ್ಕೆ ಅಪೀಲ್ ಹೋಗಿದ್ದಾರೆ. ಈ ಅಪೀಲ್ ಹೋಗಿ ಮತ್ತೆ ನಾವು 2ನೇ ದ್ವಿಸದಸ್ಯ ಪೀಠದಲ್ಲಿ ಮತ್ತೆ ನಾವು ಜಯಶೀಲರಾಗಿ ಸರ್ಕಾರಕ್ಕೆ ನಮ್ಮನ್ನು ಆಯ್ಕೆ ಮಾಡಿಕೊಳ್ಳಿ ಅಥವಾ ನಮ್ಮನ್ನು ಪರ್ಮಿಟ್ ಮಾಡಿಕೊಳ್ಳಿ ಅಂತೇಳಿ ನಾವು ಹೋದಾಗ, ಆದರೆ ನಮ್ಮ ಬೋರ್ಡ್ ಆದೇಶಕ್ಕೆ ಧಿಕ್ಕರಿಸಿ ಕೇವಲ 3,000 ರೂಪಾಯಿಗಳನ್ನು ನಮಗೆ ಹೆಚ್ಚುವರಿಯಾಗಿ ಸಂಬಳ ಮಾಡಿ ಕೈಗೊಳ್ಳುತ್ತಿದ್ದಾರೆ. ಅದೇ ರೀತಿಯಾಗಿ ಇತ್ತೀಚೆಗೆ ನಮ್ಮ ಬಳ್ಳಾರಿ ವಲಯದಲ್ಲಿ ಅಂದರೆ ಗುಲ್ಬರ್ಗ ಜೆಸ್ಕಾಂ ಕಂಪನಿಯಲ್ಲಿ ಎಲ್ಲ ಕಂಪನಿಗಳಲ್ಲಿ ನಮ್ಮ ಸಂಭಾವನೆಯು 17,000 ರೂಪಾಯಿ ಕೊಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ ಒಂದು ಬಳ್ಳಾರಿ ವಲಯದಲ್ಲಿ ಸೂರ್ಯಕಾಂತ್ ಎನ್ನುವ ಒಬ್ಬ ಲೆಕ್ಕ ನಿಯಂತ್ರಣಾಧಿಕಾರಿ ಇದ್ದು, ಅವರು 5,000 ರೂಪಾಯಿ ಇನ್ಸೆಂಟಿವ್ ವಿನಾಕಾರಣ ಯಾವುದೇ ಒಂದು ಕ್ಷುಲ್ಲಕ ಕಾರಣದಿಂದಾಗಿ 5,000 ರೂಪಾಯಿ ಇನ್ಸೆಂಟಿವ್ ಅನ್ನು ಇವತ್ತು ತಡೆ ಹಿಡಿದಿದ್ದಾರೆ. 3 ವರ್ಷದಿಂದ ಸತತ 3 ವರ್ಷದಿಂದ ಸರ್ಕಾರ ಮತ್ತು ನಮ್ಮ ಇಂಧನ ಇಲಾಖೆಯು ಆದೇಶವಿದ್ದರೂ ಕೂಡ ನಮಗೆ ಈ ಒಂದು 5,000 ಇನ್ಸೆಂಟಿವ್ ಕೊಡ್ತಾ ಇಲ್ಲ. ಈ ಒಂದು ಇನ್ಸೆಂಟಿವ್ ಮತ್ತು ನಮ್ಮ ಈ ಆದೇಶದ ಎರಡೂ ನಡುವೆ ನಮ್ಮ ಒಬ್ಬ ಗ್ರಾಮ ವಿದ್ಯುತ್ ಪ್ರತಿನಿಧಿ ಅಂದರೆ ಕುಷ್ಟಗಿ ತಾಲೂಕಿನಲ್ಲಿ ಬೆಳಗ್ಗೆ ಒಬ್ಬ ಗ್ರಾಮ ವಿದ್ಯುತ್ ಪ್ರತಿನಿಧಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕಾರಣ ಇಷ್ಟೇ, ಅವರು ಈ ನಮ್ಮ ಒಂದು 5,000 ರೂಪಾಯಿ ಏನು ನಮಗೇನು ಕೊಡ್ತಾ ಇದ್ದಾರಲ್ಲ ಇನ್ಸೆಂಟಿವ್, ಅದೊಂದು, ಹಾಗೂ ಈ ನಮಗೆ ಇಷ್ಟು ವರ್ಷ ಆದರೂ 23 ವರ್ಷ ವಯಸ್ಸು ಆದರೂ ನಮಗೆ ಕಾಯಮಾತಿ ಮಾಡಿಲ್ಲ ಅಂತ ನಮ್ಮ ಒಂದು ಉದ್ದೇಶಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಒಂದು ಕೇಸನ್ನು ನಾವೀಗ ಕುಷ್ಟಗಿಯಲ್ಲಿ ನಾವು ದಾಖಲಾತಿ ಮಾಡಿದರೂ ಕೂಡ, FIR ಮಾಡಿದರೂ ಕೂಡ ಈಗ ಈ ಸಂಬಂಧಪಟ್ಟಂತ ಒಬ್ಬ ಸೂರ್ಯಕಾಂತ್ ಎನ್ನುವ ಲೆಕ್ಕಾಧಿಕಾರಿಯನ್ನು ಬಂಧಿಸಿಲ್ಲ. ಆದಷ್ಟು ಬೇಗನೆ ಬಂಧಿಸಿ. ಈ ಸಂದರ್ಭದಲ್ಲಿ ಮೆಹಬೂಬ್ ಪಾಷಾ, ಎಜಾಜ್ ಪಾಷಾ, ಆರಿಫ್, ಮಲ್ಲೇಶ್, ಬಸವರಾಜ್, ವೇಮಣ್ಣ, ಹನುಮಂತರಾಯ, ಪರಶುರಾಮ್, ಬಂದೆ ನವಾಜ್, ವೀರನಗೌಡ, ನಭಿ, ರಮೇಶ್ ಸೇರಿದಂತೆ ಅನೇಕರಿದ್ದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಕ್ಷರ ಆವಿಷ್ಕಾರ ಯೋಜನೆಯಡಿ ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭವಾದ LKG ಹಾಗೂ UKG ತರಗತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರು ಹಾಗೂ ಆಯಾಗಳಿಗೆ 10 ತಿಂಗಳ ವೇತನ ಬಾಕಿ ಇದ್ದು, ಕೂಡಲೇ ಬಾಕಿ ವೇತನ ಪಾವತಿ ಮಾಡುವಂತೆ ಆಗ್ರಹಿಸಿ ಏಪ್ರಿಲ್ 28ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು AIDYO ಸಂಘಟನೆ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರಿ ಶಾಲೆಗಳ LKG, UKG ಹಾಗೂ ದ್ವಿಭಾಷಾ ತರಗತಿಗಳಲ್ಲಿ ಕೆಲಸ ಮಾಡುತ್ತಿರುವ
ಅತಿಥಿ ಶಿಕ್ಷಕರು ಕಳೆದ 10 ತಿಂಗಳಿನಿಂದ ವೇತನ ಇಲ್ಲದೆ ಪರದಾಡುತ್ತಿದ್ದು, ಈ ಬಗ್ಗೆ ಹಲವು ಬಾರಿ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಉಪನಿರ್ದೇಶಕರು, ಜಿಲ್ಲಾಧಿಕಾರಿಗಳು ಹಾಗೂ ಕೆಕೆಆರ್ಡಿಬಿ ಮಂಡಳಿ ಅಧ್ಯಕ್ಷರಿಗೂ ಮನವಿ ಮಾಡಲಾಗಿದ್ದು, ಈವರೆಗೂ ವೇತನ ಬಿಡುಗಡೆ ಮಾಡಿಲ್ಲ. ಗ್ರಾಮಾಂತರ ಭಾಗಗಳಿಂದ ಶಿಕ್ಷಕರು ಪಾಠ ಮಾಡಲು ಬೇರೆ ಬೇರೆ ಶಾಲೆಗಳಿಗೆ ತೆರಳುತ್ತಾರೆ. ಇದರಿಂದ ಕೆಲಸ ಮಾಡಿದರೂ ಗೌರವಧನಕ್ಕಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಅತಿಥಿ ಶಿಕ್ಷಕರಿಗೆ ಕೆಕೆಆರ್ಡಿಬಿಯಿಂದ ಹಂಚಿಕೆಯಾದ ಶಾಸಕರ ಅನುದಾನದಲ್ಲಿ ಗೌರವಧನ ನೀಡಬೇಕೆಂದು ಸರ್ಕಾರ ನಿರ್ಧರಿಸಿದ್ದು, ಆದರೆ ಶಾಸಕರು ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಎಂದು ಹೇಳುತ್ತಿದ್ದು, ಮಂಡಳಿ ಮತ್ತು ಶಾಸಕರ ಈ ಗೊಂದಲಮಯ ಹೇಳಿಕೆಗಳ ನಡುವೆ ಶಿಕ್ಷಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು, ಕೂಡಲೇ ಬಾಕಿ ವೇತನ ಬಿಡುಗಡೆ ಮಾಡಬೇಕು ಹಾಗೂ ಅತಿಥಿ ಶಿಕ್ಷಕರಿಗೆ 2,000 ಗೌರವಧನವನ್ನು ಹೆಚ್ಚಿಸಬೇಕೆಂದು ಏಪ್ರಿಲ್ 28ಕ್ಕೆ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇದನ್ನ ನಮ್ಮ ಸಂಘಟನೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಜಿಲ್ಲಾ ಸಮಿತಿ ಅತ್ಯಂತ ಉಗ್ರವಾಗಿ ಖಂಡಿಸುತ್ತೆ. 16 ಬಾರಿ ಕಳೆದ ಅಕ್ಟೋಬರ್ನಿಂದ ಇಲ್ಲಿವರೆಗೆ 16 ಬಾರಿ ಅಧಿಕಾರಿಗಳ ಕಚೇರಿಗೆ ಅಲಿದಾಡಲಾಗಿದೆ. 4 ಜನ 3 ಜನ ಶಾಲೆ ಪಾಠ ಮಾಡಿ ಮಧ್ಯಾಹ್ನದಿಂದ ಹೋಗಿ ಭೇಟಿಯಾದರೂ ಕೂಡ ಅಧಿಕಾರಿಗಳು ಶಾಲೆ ಬಿಟ್ಟು ಯಾಕೆ ಬಂದಿರಿ ಅಂತ ಹೇಳ್ಬಿಟ್ಟು ಇವತ್ತು ಶಿಕ್ಷಕರ ಮೇಲೆ ಒಂದು ಗೂಬೆ ಕೂರಿಸ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ನಾವು ಸ್ವತಃ ಸಂಘಟನೆಯಿಂದ ಮಾರ್ಚ್ 9ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳನ್ನ ಅವರನ್ನು ಭೇಟಿಯಾಗಿ ಈ ಸಮಸ್ಯೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವರು ಬಹಳ ಚೆನ್ನಾಗಿ ಆಲಿಸಿಬಿಟ್ಟು ಈ ಸಮಸ್ಯೆನ ಪರಿಹಾರ ಮಾಡ್ಕೊಂತ ಹೇಳಿದ್ರು. ಆದರೆ ಅಧಿಕಾರಿಗಳು ಇಲ್ಲಿವರೆಗೂ ನಮ್ಮ ಈ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ಯಾವುದೇ ಸ್ಪಂದನೆಯನ್ನು ಮಾಡಿಲ್ಲ. ಸಮಸ್ಯೆ ಮೂಲ ಏನಂತಂದ್ರೆ ಕೆಕೆಆರ್ಡಿಬಿ ಅಕ್ಷರ ಆವಿಷ್ಕಾರ ಯೋಜನೆ ಜಾರಿ ಮಾಡಿದೆ. ಅವರು MLAಗಳಿಗೆ ಏನು ಅನುದಾನ ಕೊಟ್ಟಿದ್ದಾರೆ, ಆ ಅನುದಾನವನ್ನ ಈ ಶಿಕ್ಷಕರಿಗೆ ವೇತನ ಕೊಡಬೇಕು, ಗೌರವಧನ ಕೊಡಬೇಕಂತ ಹೇಳ್ತಾರೆ. ಅವರು ಕೆಕೆಆರ್ಡಿಬಿ ನೇರವಾಗಿ ಶಿಕ್ಷಕರಿಗೆ ಅತಿ ಶಿಕ್ಷಕರಿಗೆ ವೇತನ ಕೊಡ್ತಾ ಇಲ್ಲ. ಅಲ್ಲಿ MLAಗಳು ಅನುಮತಿ ಕೊಟ್ಟರೆ ಮಾತ್ರ ಅವರು ಪೇಮೆಂಟ್ ಆಗಲ್ಲ. ಹಾಗಾಗಿ ಇಲ್ಲಿ ಸ್ಥಳೀಯ ಶಾಸಕರು ನಮಗೆ ಬಂದಿರೋ ಅನುದಾನ ಬಹಳ ಕಡಿಮೆ ಇದೆ, ನಾವು ನಿಮಗೆ ಶಾಲೆ ಕೊಟ್ಟರೆ ನಮಗೆ ಉಳಿದ ಎಷ್ಟು ಉಳಿತೆ, ನಮ್ಮ ಅಭಿವೃದ್ಧಿ ಕೆಲಸ ಉಳಿಯಲ್ಲ ಅಂತ ಹೇಳಿ ಅವರು ಮೊದಲಿಗೆ ಅನುಮತಿ ಕೊಟ್ಟಿಲ್ಲ. 10 ಬಾರಿ ಅಧಿಕಾರಿಗಳು ಅಲಿದಾಡಿದ್ದಾರೆ. ಆದರೆ ಈ ಸಮಸ್ಯೆ ಪರಿಹಾರ ಆಗಿಲ್ಲ. ಕೊನೆಗೆ ಆಯ್ಕೆ ಹೋಗಲಿ ಅಂತ ಹೇಳಿ ಅವರು ಇವರು ಇಷ್ಟು ಬಾರಿ ಅಡ್ಡಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಅನುದಾನ ಕೊಟ್ಟಿದ್ದಾರೆ. ಆದರೆ ಅಧಿಕಾರಿಗಳು ಈ ಸಮಸ್ಯೆ ಅಂದ್ರೆ ಮಾರ್ಚ್ ಎಂಟು ಒಳಗಡೆ ಮುಗಿಸ್ಬೇಕಲ್ಲ, ಆರ್ಥಿಕ ವರ್ಷ ಮುಗಿದೊಳಗನೆ ಅವರು ವೇತನವನ್ನು ಬಿಡುಗಡೆ ಮಾಡೋಕ್ಕೆ ಕ್ರಮ ತಗೋಬೇಕಿತ್ತು. ಕ್ರಮ ತಗೊಂಡಿಲ್ಲ ಅಧಿಕಾರಿಗಳು. ಟೈಮ್ ಪಾಸ್ ಮಾಡ್ತಾರೆ. ಹೆಂಗ ಧೋರಣೆ ಅಧಿಕಾರಿಗಳು ಒಂದ್ಸಲ ಬಂದಿರ್ತಾರೆ, ಬಂದು ಹೇಳಿಬಿಟ್ಟು ಕಳಿಸ್ಬಿಟ್ರೆ 10,000 ಮಾಡಿದ್ದಾರೆ. ಕಳೆದ ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಪ್ರತಿ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರಿಗೆ ನಾವು 12,000 ನಾವು ವೇತನ ಮಾಡಿದೀವಿ ಅಂತ ಹೇಳಿದ್ದಾರೆ. 10,000 2,000 ಹೆಚ್ಚಳ ಮಾಡಿದ್ದಾರೆ. ಆದರೆ ಇವರು ಈ ಕೆಕೆಆರ್ಡಿಬಿ ಶಿಕ್ಷಕರಿಗೆ 10,000 ಕೊಡ್ತಾ ಇದ್ದಾರೆ. ಈಗಾಗಲೇ ಏನು ಕೊಟ್ಟಿದ್ದಾರೆ, ಅವ್ರಿಗೆ ಬರೀ 10,000 6 ತಿಂಗಳಲ್ಲಿ ಗೌರವಧನ ಕೊಟ್ಟಿದ್ದಾರೆ, 12,000 ಕೊಡ್ತಾ ಇಲ್ಲ. ಕೇಳಿದ್ರೆ ಬೇರೆ ಬೇರೆ ನೆಪಗಳನ್ನ ಹೇಳ್ತಾರೆ, ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಅವರು ನಮ್ಗೆ ಬಾಯಿ ಬಿಡ್ತಾ ಇಲ್ಲ ಅಧಿಕಾರಿಗಳು. ಅದಕ್ಕೆ ನಾವು 12,000 ಕೊಡ್ತಾರೆ, ನಾವು ಬಿಡಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಈಗಾಗಲೇ ಸಾಕಷ್ಟು ಬಾರಿ ಎಕ್ಸಿಕ್ಯೂಟಿವ್ ಕೊಟ್ಟಿದ್ದೀವಿ. ಈಗ ನಾವು ಅನಿವಾರ್ಯವಾಗಿ 28ನೇ ತಾರೀಕಿಗೆ ಟಿಪ್ಪು ಸುಲ್ತಾನ್ ಗಾರ್ಡನ್ ನಲ್ಲಿ ಅತಿಥಿ ಶಿಕ್ಷಕರ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಬೆಂಬಲದ ಜೊತೆಗೆ ನಾವು ಒಂದು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ದತ್ತುಸ್ವಾಮಿ, ಸರೋಜಾ ಗೋನ್ವರ್, ಈರೇಶ್, ಮಲ್ಲಿಕಾರ್ಜುನ, ರಾಮುಲು ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Sai Shiva waterproofing civil works. Nanotechnology Zycosil breathing waterproofing heat and resistant. Works, swimming pool, waterproofing and work, cooling tower, injection growing work, water tank, chemical coating work, bathroom and toilets, top terrace, underground basement, suspense joint, brick coba and chip coba. For more details, contact K. Vishwanath, cell number 720410196 974216081. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2,000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್,
ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯಿಂದ ಬಲಗೈ ಸಮುದಾಯದ ಜನರಿಗೆ ಅನ್ಯಾಯವಾಗಿದ್ದು, ಏಪ್ರಿಲ್ 24ರಂದು ನಡೆಯಲಿರುವ ವಿಶೇಷ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ತಿರಸ್ಕರಿಸಿ 2025ರ ಸಂಪುಟ ಸಭೆಯ ನಿರ್ಣಯವನ್ನು ಮರುಪರಿಶೀಲಿಸಿ 101 ಜಾತಿಗಳಿಗೆ ಸಂಪೂರ್ಣ ನ್ಯಾಯ ಒದಗಿಸುವಂತೆ ನಿರ್ಧಾರ ಕೈಗೊಳ್ಳಬೇಕು ಎಂದು ರಾಜ್ಯ ಛಲವಾದಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಶಿವರಾಜ್ ಜಾನೇಕಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಸರ್ಕಾರದ ಗೊಂದಲಮಯ ನಿರ್ಣಯಗಳಿಂದ ಜಾತಿಗಳ ಮಧ್ಯೆ ಜಗಳ ನಡೆಯುತ್ತಿದ್ದು, ಪರಿಶಿಷ್ಟ ಜಾತಿಗಳ ವಿವಿಧ ಉಪಜಾತಿಗಳಿಗೆ ಪ್ರಾತಿನಿಧ್ಯ ಕುರಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ. 24ರಂದು ನಡೆಯುವ ವಿಶೇಷ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಕೈಬಿಟ್ಟು ವಿಶೇಷ ತಂಡವನ್ನು ರಚಿಸಬೇಕೆಂದರು. ಜ್ಞಾನಪ್ರಕಾಶ್ ಸ್ವಾಮೀಜಿ, ಶ್ರೀ IAS ಸಿದ್ದಯ್ಯ ಸಾಹೇಬರು ಇವರುಗಳು ಮುಖ್ಯಮಂತ್ರಿಗಳಿಗೆ ನಿನ್ನೆ ತಾನೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುವುದು ಹಾಗೂ ದಿನಾಂಕ 18/8/2020 ವಿಶೇಷ ಸಚಿವ ಸಂಪುಟ ನಿರ್ಣಯವನ್ನು ಪರಿಶೀಲಿಸಿ ಸದರಿ ನಿರ್ಣಯವನ್ನು ಕೈಗೊಳ್ಳುವ ಕುರಿತು. ನಿಮಗೂ ಗೊತ್ತಿದ್ದಂತೆ ರಾಜ್ಯದಲ್ಲಿ ಒಳ ಮೀಸಲಾತಿ ನಾಗಮೋಹನ್ ದಾಸ್ ಅವರ ಒಂದು ವರದಿ ಬಲಗೈ ಒಕ್ಕೂಟಕ್ಕೆ ಇದು ಉರಿ ಶಿಕ್ಷೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಪರಿಶಿಷ್ಟ ಜಾತಿ ಒಳ ಪಂಗಡದ 101 ಜಾತಿಗಳಿಗೆ ಇದು ಅನ್ಯಾಯ ಆಗಿದೆ. ಅವರು ಈ ಸಂದರ್ಭದಲ್ಲಿ ಯಲ್ಲಪ್ಪ ಬೊಮ್ಮನಾಳ್, ಶ್ರೀನಿವಾಸ್, ರಮೇಶ್, ನಾಗರಾಜ್, ಸಂತೋಷ್, ಲಕ್ಷ್ಮಣ್, ಮಲ್ಲೇಶ್ ಸೇರಿದಂತೆ ಅನೇಕರಿದ್ದರು. SSLC ಫಲಿತಾಂಶದಲ್ಲಿ ಜಿಲ್ಲೆಯ ಕಳೆದ ಬಾರಿಗಿಂತ ಹೆಚ್ಚಿನ ಫಲಿತಾಂಶ ಪಡೆದಿದ್ದು, ರಾಜ್ಯದಲ್ಲಿ 21 ಸ್ಥಾನ ಪಡೆದಿದೆ. 2024-25ನೇ ಸಾಲಿನಲ್ಲಿ 75% ಫಲಿತಾಂಶ ಪಡೆದಿದ್ದರೆ, ಪ್ರಸಕ್ತ ಸಾಲಿನಲ್ಲಿ 94.41% ಫಲಿತಾಂಶ ಜಿಲ್ಲೆಗೆ ಲಭ್ಯವಾಗಿದೆ. ಫಲಿತಾಂಶ ಹೆಚ್ಚಳಕ್ಕೆ ಶ್ರಮಿಸಿದ ಶಿಕ್ಷಕರು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, DDPI ಸೇರಿದಂತೆ ಶ್ರಮಿಸಿದ ಎಲ್ಲರಿಗೂ ಅಭಿನಂದಿಸುವುದಾಗಿ ಜಿಲ್ಲಾಧಿಕಾರಿ ನಿತೀಶ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಈ ಬಾರಿ ಪರೀಕ್ಷೆ 27,757 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, 26,705 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 2ನೇ ಸ್ಥಾನದ ಫಲಿತಾಂಶ ಪಡೆದುಕೊಂಡಿದೆ. ಮಾನ್ವಿ ತಾಲೂಕಿನ BVR ಶಾಲೆಯ ವಿದ್ಯಾರ್ಥಿ ಸುಖದೇವ್ 625 ಅಂಕ ಪಡೆದು 7 ಜನ ಟಾಪರ್ನಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿದ್ದಾನೆ. ರಾಯಚೂರು ತಾಲೂಕಿನ ಬಿಜನಗೇರ ಶ್ರೀ ವೆಂಕಟರೆಡ್ಡಿ ಮಲ್ಲನಗೌಡ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿನಿ ವರ್ಷಿತಾ ತಿಕ್ಕಣ್ಣ 96.46 ಅಂಕ ಪಡೆದಿದ್ದಾರೆ. ಕನ್ನಡದಲ್ಲಿ 125, ಇಂಗ್ಲಿಷ್ 100, ಹಿಂದಿಯಲ್ಲಿ 100 ಅಂಕ ಪಡೆದು ಸಾಧನೆ ಮೆರೆದಿದ್ದಾರೆ. ರಾಯಚೂರು ತಾಲೂಕಿನ ಚಂದ್ರಬಂಡ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ನಂದು ಎಂಬ ಬಾಲಕಿ ಶೇಕಡಾ 96.32% ಅಂಕ ಪಡೆದು ಉನ್ನತ ಸ್ಥಾನದಲ್ಲಿ ತೇರ್ಗಡೆಯಾಗಿದ್ದಾಳೆ. ಕನ್ನಡ ಮತ್ತು ಹಿಂದಿಯಲ್ಲಿ 100ಕ್ಕೆ 100 ಅಂಕ ಪಡೆದಿದ್ದಾಳೆ. ಹೆಚ್ಚು ಅಂಕ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದಿಸುವುದಾಗಿ ತಿಳಿಸಿದರು. ಶ್ರೀ ಭಗೀರಥ ಜಯಂತಿ ಅಂಗವಾಗಿ ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್, ಕೃಷಿ ಮಾರುಕಟ್ಟೆ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಂಶುಗಿರಿ, ರಾಯಚೂರು ಸಹಾಯಕ ಆಯುಕ್ತರಾದ ಡಾಕ್ಟರ್ ಹಂಪಣ್ಣ ಸಜ್ಜನ್ ಸೇರಿದಂತೆ ವಿವಿಧ ಗಣ್ಯರಿಂದ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ನಂತರ ನಗರದ ಗೀತಾ ಮಂದಿರ, ಸದರ್ ಬಜಾರ, ಸೂಪರ್ ಮಾರ್ಕೆಟ್, ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ
ರಂಗಮಂದಿರಕ್ಕೆ ಮೆರವಣಿಗೆ ಬಂದು ಸೇರಿತು. ಈ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ಆಡಳಿತ ವಿಭಾಗದ ಉಪ ಆಯುಕ್ತ ಶರಣಪ್ಪ, ಮುಖಂಡರಾದ ಕೆ. ಶಾಂತಪ್ಪ, ಚೆನ್ನಪ್ಪ ಗೌಡ, ಸಮಾಜದ ಮುಖಂಡರಾದ ಪಾಗುಂಟಪ್ಪ ಮಿರ್ಜಾಪುರ್, ದೇವೇಂದ್ರಪ್ಪ, ವೆಂಕೋಬ, ಚಂದ್ರಶೇಖರ್, ನಾಗರಾಜ್, ಸುರೇಖಾ, ಶ್ರೀನಿವಾಸ್, ನಿವೃತ್ತ ಡಿವೈಎಸ್ಪಿ ರಮೇಶ್ ಮೇಟಿ, ಸುಭಾಷ್ ಚಂದ್ರ, ನರಸಿಂಹಲು, ವರಮುನಿ ಸೇರಿದಂತೆ ಇತರರು ಇದ್ದರು. ದೇಶದ ಯಾವುದೇ ಭಾಗಕ್ಕೂ ಪೆಟ್ಟಾದರೂ ಚಿಕಿತ್ಸೆ ಪಡೆಯಬಹುದು. ಆದರೆ ಮನುಷ್ಯನ ತಲೆಗೆ ಪೆಟ್ಟಾದರೆ ಜೀವ ಹೋಗುವ ಸಂಭವವಿರುತ್ತದೆ. ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶಗಿರಿ ಹೇಳಿದರು. ತಾಲೂಕಿನ ವಡ್ಲೂರು ವೃತ್ತದಲ್ಲಿ ಜಿಲ್ಲಾ ಪೊಲೀಸ್ ಮತ್ತು ರಾಯ್ಕೆಮ್ ಮೆಡಿಕೇರ್ ಲಿಮಿಟೆಡ್ ಕಂಪನಿ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಹೆಲ್ಮೆಟ್ ವಿತರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಹೆಲ್ಮೆಟ್ ವಿತರಿಸಿ ಮಾತನಾಡಿದರು. ಬೈಕ್ ಸವಾರರಿಗೆ ಪೊಲೀಸರು ಎಷ್ಟೇ ಬೈಕ್ ಸವಾರರಿಗೂ ದಂಡ ಹಾಕಿದರೂ ಹೆಲ್ಮೆಟ್ ಧರಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಿಲ್ಲ. ಅದು ಕಾನೂನು ಬಾಹಿರ. ಇಡೀ ಕುಟುಂಬವೇ ನಿಮ್ಮ ಮೇಲೆ ನಿಂತಿರುತ್ತದೆ. ಏನಾದರೂ ಬೈಕ್ ಮೇಲಿಂದ ಕೆಳಗೆ ಬಿದ್ದು ತಲೆಗೆ ಪೆಟ್ಟಾದಾಗ ಸಾವನ್ನಪ್ಪಿದರೆ ಇಡೀ ನಿಮ್ಮನ್ನು ಅವಲಂಬಿಸುವ ಕುಟುಂಬ ಬೀದಿಗೆ ಬೀಳುತ್ತದೆ ಹಾಗೂ ನಿಮ್ಮ ಅಮೂಲ್ಯವಾದ ಜೀವ ಕಳೆದುಕೊಳ್ಳುತ್ತಿದ್ದೀರಿ. ಆದ್ದರಿಂದ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಬೇಕೆಂದರು. ರಾಯ್ಕೆಮ್ ಮೆಡಿಕೇರ್ ಕಂಪನಿಯ ಮುಖ್ಯ ಅಧಿಕಾರಿಯಾದ ಪ್ರಹ್ಲಾದ್ ರಾವ್ ಕುಲಕರ್ಣಿ ಮಾತನಾಡಿ, ಪ್ರತಿಯೊಬ್ಬ ಬೈಕ್ ಸವಾರರು ಹೆಲ್ಮೆಟ್ ಧರಿಸಬೇಕು. ಕೋಟಿ ಕೊಟ್ಟರೂ ಜೀವ ಬರುವುದಿಲ್ಲ. ಹೆಲ್ಮೆಟ್ ಧರಿಸಿದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜಿಲ್ಲೆಯಲ್ಲಿ ಬೈಕ್ ಸವಾರರು ಸಾವನ್ನಪ್ಪಿದ್ದಾರೆ. ಯುವಕರು ಹೆಚ್ಚಾಗಿ ಅಪಘಾತಕ್ಕೆ ಈಡಾಗುತ್ತಿದ್ದಾರೆ. ಎಲ್ಲರೂ ಹೆಲ್ಮೆಟ್ ಧರಿಸಬೇಕು ಎಂದು ಹೇಳಿದರು. ಎಲ್ಲರಿಗೂ ಹೆಲ್ಮೆಟ್ ವಿತರಣೆ ಮಾಡಿ ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮ ಅಡಿಯಲ್ಲಿ SBI ಬ್ಯಾಂಕ್ನಿಂದ ರಾಯ್ಕೆಮ್ ಮೆಡಿಕೇರ್ ಕಂಪನಿ ವತಿಯಿಂದ ಹೆಲ್ಮೆಟ್ ಜಾಗೃತಿ ಬೈಕ್ ರ್ಯಾಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ವೆಂಕಟೇಶ್, ಗ್ರಾಮೀಣ ಸಿಪಿಐ ಸಾಬಯ್ಯ, PSI ಪ್ರಕಾಶ್, ಕಲ್ಯಾಣ ಕರ್ನಾಟಕ ರೈತ ಸಂಘದ ಜಿಂದಪ್ಪ, ಮುಖಂಡರಾದ ಶರಣಪ್ಪ ನಮಾಲಿ, ಶಿವಶರಣ ಗೌಡ, ಸೂಗರೆಡ್ಡಿ ಗೌಡ, ಶಿವರಾಜ್, ವಡ್ಲೂರು, ಹೆಗ್ಗಸನಹಳ್ಳಿ, ಚಿಕ್ಸುಗೂರು ಗ್ರಾಮದ ಮುಖಂಡರು ಹಾಗೂ ರಾಯ್ಕೆಮ್ ಮೆಡಿಕೇರ್ ಲಿಮಿಟೆಡ್ ಕಂಪನಿಯ ಪದಾಧಿಕಾರಿಗಳಾದ ರಂಗನಾಥ್, ನಾಗಭೂಷಣ್, ಕಿಶೋರ್ ರೆಡ್ಡಿ, ವೆಂಕಟರಾವ್, VH ಪ್ರಸಾದ್, ರೇಣುಕಾ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದರು. ನಗರದ ಸಿಯಾತಲ ಬಡಾವಣೆಗೆ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಭೇಟಿ ನೀಡಿದರು. ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ನಿಗಮದಿಂದ ನಡೆಯುತ್ತಿರುವ ಮನೆಗಳ ನಿರ್ಮಾಣ ಕಾಮಗಾರಿ ಸ್ಥಳ ವೀಕ್ಷಣೆ ಮಾಡಿ ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸಿ ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ತಮ್ಮ ಅಳಲನ್ನು ತೋಡಿಕೊಂಡು ಅನಗತ್ಯವಾಗಿ ಮನೆಗಳ ನಿರ್ಮಾಣ ವಿಳಂಬ ಮಾಡುತ್ತಿದ್ದಾರೆ. ನಾವು ರಸ್ತೆಯ ಮೇಲೆ ಇರುವಂತಾಗಿದೆ ಎಂದು ಹೇಳಿದರು. ಬಹುಮಹಡಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು ಒಟ್ಟು 108 ಫಲಾನುಭವಿಗಳಿಗೆ ಮನೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ. ಆದರೆ ಗುತ್ತೇದಾರರ ನಿರ್ಲಕ್ಷ್ಯದಿಂದ ವಿಳಂಬವಾಗುತ್ತಿರುವುದು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗೆ ಹೇಳಿದರು. ವಿಳಂಬವಾದರೆ ನಿಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡಿ ಕ್ರಮ ಜರುಗಿಸಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಯೋಜನಾ ಆಯೋಗದ ಸದಸ್ಯ ಡಾಕ್ಟರ್ ರಾಜಾ ಕುಸ್ಸಾದ್, ಕೆ. ಅಸ್ಲಂ ಪಾಷಾ, ಮೊಹಮ್ಮದ್ ಉಸ್ಮಾನ್, KE ಕುಮಾರ್, ರಮೇಶ್ ರೋಸ್ಲಿ, ಆಂಜನ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಸಿಲ ಬೇಗನೆ ಹೆಚ್ಚಳವಾಗುತ್ತಿದ್ದು ಮಹಾನಗರ ಪಾಲಿಕೆ ಜನರಿಗೆ ನೆರಳು ನೀರಿನ ವ್ಯವಸ್ಥೆ ಮಾಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟಿಸಿ ಕಾರ್ಯಕರ್ತರು ಕಳೆದ ಬಾರಿಗಿಂತ ಬಿಸಿಲು ಹೆಚ್ಚಳವಾಗುತ್ತಿದೆ. ಜನರ ಆರೋಗ್ಯ ರಕ್ಷಣೆಗೆ ಯಾವುದೇ ಮುಂಜಾಗೃತಾ ಕ್ರಮ ಕೈಗೊಂಡಿಲ್ಲ. ಸಿಗ್ನಲ್ನಲ್ಲಿ ಕುಡಿಯುವ ನೀರು, ನೆರಳಿನ ವ್ಯವಸ್ಥೆ ಮಾಡಿಲ್ಲ ಎಂದು ದೂರಿದರು. ಸಾಮಾಜಿಕ ಕಾರ್ಯಕರ್ತ ಅಂಬಾಜಿರಾವ್ ಮಾತನಾಡಿ, ಬೇಸಿಗೆ ಪ್ರಾರಂಭವಾಗುವ ಮುನ್ನವೇ ನೆರಳು, ರಸ್ತೆಗಳಲ್ಲಿ ನೀರು ಸಿಂಪಡಿಸುವುದು, ಕುಡಿಯುವ ನೀರಿನ ಅರವಟ್ಟಿಗೆ ವ್ಯವಸ್ಥೆ ಮಹಾನಗರ ಪಾಲಿಕೆ ಮಾಡಬೇಕಿತ್ತು. ಪಾಲಿಕೆ ಆರೋಗ್ಯ ಮುಂಜಾಗೃತಾ ಕ್ರಮ ಕೈಗೊಂಡಿಲ್ಲ. ಸಿಗ್ನಲ್ಗಳಲ್ಲಿ 4 ಕಡೆ ನೆರಳಿನ ವ್ಯವಸ್ಥೆಯ ಬದಲು 2 ಕಡೆ ಮಾತ್ರ ಮಾಡಲಾಗುತ್ತಿದೆ. ಕೂಡಲೇ 4 ಕಡೆಗಳಲ್ಲಿಯೂ ನೆರಳಿನ ವ್ಯವಸ್ಥೆ ಮಾಡಬೇಕೆಂದರು. ಕ್ರಾಂತಿಯೋಗಿ ಬಸವೇಶ್ವರ ಸಂಘದ ಅಧ್ಯಕ್ಷ ರಾಜೇಶ್ ಮಾತನಾಡಿ, ಬೇಸಿಗೆ ಹೆಚ್ಚಳದಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಕುಡಿಯುವ ನೀರಿನ ಅರವಟ್ಟಿಗೆ ವ್ಯವಸ್ಥೆ ಮಾಡಿಲ್ಲ. ಸಿಗ್ನಲ್ಗಳಲ್ಲಿ ನೆರಳಿನ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿದರು. ಅಂಬೇಡ್ಕರ್ ಸೇನೆ ಅಧ್ಯಕ್ಷ ವಿಶ್ವನಾಥ್ ಪಟ್ಟಿ ಮಾತನಾಡಿ, ಬೇಸಿಗೆ ಹಿನ್ನೆಲೆಯಲ್ಲಿ ಪಾಲಿಕೆ ಕುಡಿಯುವ ನೀರು, ನೆರಳು ವ್ಯವಸ್ಥೆ ಮಾಡದೇ ಇರುವುದು ಖಂಡನೀಯವಾಗಿದೆ. ಕೂಡಲೇ ಮುಂಜಾಗೃತಾ ಕ್ರಮ ಕೈಗೊಳ್ಳಬೇಕೆಂದರು. ಷಣ್ಮುಖ, ಖಾಜಾ ಹುಸೇನ್, ಅಮರಗುಂಡಯ್ಯ ಸೇರಿದಂತೆ ಅನೇಕರು ಇದ್ದರು.
ನಗರದಲ್ಲಿ ಇವತ್ತು ನಮ್ಮ ಎಲ್ಲ ಸಂಘಟನೆಗಾರರ ಅಧ್ಯಕ್ಷರ ಒಂದು ಒಕ್ಕೂಟ ನೇತೃತ್ವದಲ್ಲಿ ಇವತ್ತು ಅಂಬೋಜಿ ವಿಶ್ವನಾಥ್ ಪಾಟೀಲ್ ಸರ್ ಅವರು ಮತ್ತು ಆಮೇಲೆ ಇನ್ನೂ ವಿವೇಕ ಕಾಂತ್ ಅವರು ನಮ್ಮ ಸ್ವಾಮೀಜಿ ಅವರು ಇವತ್ತು ರಾಯಚೂರಿನಲ್ಲಿ ಬಿಸಿಲುಗಾಲದಲ್ಲಿ ಆಲ್ರೆಡಿ ಒಂದು ಬಿಸಿ ನೀರು ತಣ್ಣ ನೀರು ಕುಡಿತಕ್ಕಂಥ ಒಂದು ವ್ಯವಸ್ಥೆ ಬಸವೇಶ್ವರ ಸರ್ಕಲಲ್ಲಿ ಆಗಬೇಕಾಗಿತ್ತು. ಈ ಶೆಡ್ಡು ಪ್ರತಿ ವರ್ಷ 2 ತಿಂಗಳು ಮುಂಚಿತವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿಕೊಂಡು ಬೇಸಿಗೆ ಇನ್ನೂ 15 ದಿನ ಇದೆ ಅನ್ನಲಿಕ್ಕೇ ಇಲ್ಲಿ ಒಂದು ವೃತ್ತದಲ್ಲಿ ಗ್ರೀನ್ ಮ್ಯಾಟ್ನ ಹಾಕ್ತಾಯಿದ್ರು ಜನರಿಗೆ ಚಾವಣಿ ಆಗಲಿ ಅಂತಂತೇಳಿ. ಇಂಥ ಒಂದು ಸಂದರ್ಭದಲ್ಲಿ ಈ ಸರಿ 2 ತಿಂಗಳು ಕಳೆದರೂ ಕೂಡ ಹಾಕಿಲ್ಲ. ಒಂದು ಪರ್ಮನೆಂಟ್ ಎಲ್ಲ ಸಂಘಟನೆಗಾರ ಒಂದು ಒತ್ತಡ ಏನಿದೆ ಅಂದರೆ ಪರ್ಮನೆಂಟ್ ಆಗಿ ವ್ಯವಸ್ಥಿತವಾಗಿ ಕಾಲಮ್ಗಳನ್ನು ಹಾಕಬೇಕು. ಈಗ ಆಲ್ರೆಡಿ 1 ಫೀಟ್ 2 ಫೀಟ್ ತೋಡಿದ್ದಾರೆ, ಅದು ಆ ಥರ ಆಗಬಾರ್ದು. 5 ಫೀಟ್ ಡಿಗ್ಗಿಂಗ್ ಮಾಡಬೇಕು. 5 ಫೀಟ್ ಡಿಗ್ಗಿಂಗ್ ಮಾಡಿ ಅದರಲ್ಲಿ ಕಾಲಮ್ಗಳನ್ನು ಹಾಕಬೇಕು. ಕಾಲಮ್ಗಳನ್ನು ಮಾಡಿ ಬೇಸ್ಮೆಂಟ್ ಒಳ್ಳೆ. ರಾಯಚೂರು ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಮ್ಮ ಮಿತ್ರರಾಗಿರ್ತಕ್ಕಂಥ ರಾಜೇಶ್ ಕ್ರಾಂತಿವೀರ ಸಂಗೊಳ್ಳಿರ ಅಧ್ಯಕ್ಷರು, ಅದೇ ರೀತಿಯಾಗಿ ರಾಯಚೂರಿನ ಯುವ ಹೋರಾಟಗಾರರಾಗಿರ್ತಕ್ಕಂಥ ಅಂಬಾಜಿ ಮತ್ತು ಮೊಯಿನ್ ಖಾನು ಮತ್ತು ಹಲವಾರು ಸಂಘಟನೆಗಾರರು ಇವತ್ತು ಬಸವೇಶ್ವರ ಸರ್ಕಲ್ ವೃತ್ತದಲ್ಲಿ ಏನು ಈ ಸಿಗ್ನಲ್ ವ್ಯವಸ್ಥೆ ಇದೆ, ಈ ಸಿಗ್ನಲ್ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷ ಬಿಸಿಲು ಕಾಲ ಬಂತಪ್ಪ ಅಂದರೆ ಒಂದು ಇಲ್ಲಿ ವಾಹನ ಸಂಚಾರಕ್ಕೆ ಬಿಸಿಲು ಆಗಬಾರ್ದು, ಒಂದು ನೆರಳು ಬೇಕಂತ ಒಂದು ಶೆಡ್ ಹೊಡೆದು ಒಂದು ಗ್ರೀನ್ ಕಲರ್ ಮ್ಯಾಟ್ ಹಾಕಿ ಪ್ರತಿ ವರ್ಷ ಇಲ್ಲಿ ಸಾರ್ವಜನಿಕರಿಗೆ ಕಾಪಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಆಗ್ತಾ ಇತ್ತು. ಈ ವರ್ಷ 2 ತಿಂಗಳು ಬಿಸಿಲು ಕಾಲು ಹೋದರೂ ಕೂಡ ಇದುವರೆಗೆ ಆಯಿತು ಸಾರ್ವಜನಿಕರು ಓಡಾಡ್ತಕ್ಕಂಥ ಒಂದು ಟ್ರಾಫಿಕ್ ಸಿಗ್ನಲ್ನಲ್ಲಿ ಇದುವರೆಗೆ ಆಯಿತು ನೆರಳಿನ ವ್ಯವಸ್ಥೆ ಮತ್ತು ಸಾರ್ವಜನಿಕರು ಓಡಾಡ್ತಕ್ಕಂಥ ಈ ರಸ್ತೆಯಲ್ಲಿ ನೀರಿನ ವ್ಯವಸ್ಥೆ ಕೂಡ ಮಾಡಿಲ್ಲ. ಹಾಗಾಗಿ ಇವತ್ತು ನಾವೆಲ್ಲರೂ ಕಲಿತು ಈ ಒಂದು ಬಸವೇಶ್ವರ ವೃತ್ತದಲ್ಲಿ ಒಂದು ಹೋರಾಟ ಮಾಡಿ ಪ್ರತಿ ವರ್ಷ ಇಲ್ಲಿ ಜಿಲ್ಲಾಧಿಕಾರಿಗಳ ಮನೆ ಹತ್ರ ಮತ್ತು ಇಲ್ಲಿ ಬಸವೇಶ್ವರ ಸರ್ಕಲಲ್ಲಿ ಎಮ್ಮಿರಣ ವೃತ್ತದಲ್ಲಿ ಎಲ್ಲೆಲ್ಲಿ ಜನಾನಿಗಳ ಜಾಗ ಇದೆ ಅಲ್ಲಿ ಒಂದು ನೀರಿನ ಅರವಟ್ಟಿಗೆ ಇಡಬೇಕಾಗಿ ಆ ನೀರಿನ ಅರವಟ್ಟಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ನೀರಿರಬೇಕು. ಅದು ಇಟ್ಟಿಲ್ಲ, ಅದು ಫೇಲ್ಯೂರ್ ಆಗಿದೆ ಜಿಲ್ಲಾಡಳಿತ ಮತ್ತು ನಗರ ಪಾಲಿಕೆ. ಮತ್ತು ಇನ್ನೊಂದು ಮುಖ್ಯವಾದ ಎರಡನೇದೇನೆಂದರೆ ಫೈರ್ ಇಂಜನ್ಗಳಿಗಿಂತ ಫೈರ್ ಇಂಜನ್ ಆಗಲಿ ವಾಟರ್ ಟ್ಯಾಂಕ್ ಆಗಲಿ ಅದರಿಂದ ರಾಯಚೂರು ಮುಖ್ಯ ದಾರಿಯಲ್ಲಿ ನೀರನ್ನು ಸಿಂಪಡಿಸಬೇಕು. ಯಾಕಂದರೆ ಫುಲ್ಲು ಹೀಟ್ ವೇವ್ ಭಾಳ ಆಗ್ತಾ ಇದೆ. ಸಾರ್ವಜನಿಕರು ಇದರಿಂದ ಅನುಕೂಲ ಆಗುತ್ತೆ, ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ತಣ್ಣೀರು ನೀರು ಬರುತ್ತೆ. ಸೊ ಈ ಎರಡು ಭಾಳ ಅತ್ಯಂತವಾಗಿ ಅವಶ್ಯಕತೆವಾಗಿದ್ದ ಒಂದು ಘಟನೆಗಳವು ಇಮಿಡಿಯೇಟ್ ಆಗಿ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ. ನಾಲತವಾಡದಿಂದ ಆನೆಹೊಸೂರು ಮಾರ್ಗವಾಗಿ ಲಿಂಗಸೂರಿಗೆ ತೆರಳುತ್ತಿರುವ ಸರ್ಕಾರಿ ಬಸ್ ಸ್ಟೇರಿಂಗ್ ರಾಡ್ ತುಂಡಾದ ಪರಿಣಾಮ ಚಾಲಕನ ನಿಯಂತ್ರಣಕ್ಕೆ ಬಾರದ ಬಸ್ ಹಳ್ಳಕ್ಕೆ ಉರುಳಿದ ಘಟನೆ ಇಂದು ಬೆಳಿಗ್ಗೆ 8:30 ಸುಮಾರಿಗೆ ನಡೆದಿದೆ. ನಾಲತವಾಡದಿಂದ ಲಿಂಗಸೂರಿಗೆ ಹೋಗುವ ಬಸ್ನಲ್ಲಿ 30 ಜನ ಪ್ರಯಾಣಿಕರು ಇದ್ದರು. ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. 30 ಪ್ರಯಾಣಿಕರಿಗೂ ಯಾವುದೇ ಗಾಯಗಳಾಗದೆ ಪಾರಾಗಿದ್ದಾರೆ. ನಿಯಮಗಳ ಪ್ರಕಾರ ತಡೆರಹಿತ ಹಾಗೂ ಮುಂದೆ ಬಾಗಿಲು ಇರುವ ಬಸ್ಗಳಿಗೆ ಮಾತ್ರ ಡ್ರೈವರ್ ಕಮ್ ಕಂಡಕ್ಟರ್ ನಿಯೋಜಿಸಲಾಗುತ್ತದೆ. ಆದರೆ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿ ಗ್ರಾಮಾಂತರ ಮಾರ್ಗದ ಬಸ್ಸಿಗೆ ಡ್ರೈವರ್ ಕಮ್ ಕಂಡಕ್ಟರ್ ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಅವಧಿ ಮುಗಿದ ಬಸ್ಗಳನ್ನು ಓಡಿಸಲಾಗುತ್ತಿದೆ ಎಂದು ಪ್ರಯಾಣಿಕರು ಆರೋಪಿಸಿದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಖಂಡಿಸಿ ಬಿಜೆಪಿ ಯುವ ಮೋರ್ಚಾದಿಂದ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಯತ್ನ, ಪ್ರತಿಕೃತಿ ದಹನ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಬದ್ಧ, ಪ್ರಧಾನಿಗಳಿಂದ ಅಸಂಸದೀಯ ಟೀಕೆ, ಬಿಜೆಪಿ ಸರ್ಕಾರ ಗರ್ವಭಂಗ, ಜಿ ಕುಮಾರ್ ನಾಯ್ಕ್. ಭಗೀರಥ ಮಹರ್ಷಿಯ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಿ, ಸಂಸದ ಜಿ ಕುಮಾರ್ ನಾಯ್ಕ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ತಪ್ಪಾಗಿ ಅರ್ಥ, ಭಯ ಹುಟ್ಟಿಸುವ ಕೆಲಸ ಮೋದಿ ಮಾಡುತ್ತಿದ್ದಾರೆ ವಸಂತ್ ಕುಮಾರ್. ಹೆಚ್ಚುತ್ತಿರುವ ಹಿಂದೂ ವಿರೋಧಿ ಕೃತ್ಯ ಖಂಡಿಸಿ ಬಜರಂಗ ದಳ ಪ್ರತಿಭಟನೆ. ರಂದು ಹುಬ್ಬಳ್ಳಿಯಲ್ಲಿ ಅಹಿಂದ್ ಸಂಘಟನೆಯಿಂದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕೇಶಾಂತಪ್ಪ. ಒಳ ಮೀಸಲು ಜಾರಿಯಾಗದೆ ನೇಮಕಾತಿ ನಡೆಸಿದರೆ ಉಗ್ರ ಹೋರಾಟ, ನರಸಪ್ಪ ದಂಡೋರ.
ವಿದ್ಯುತ್ ಪ್ರತಿನಿಧಿಗಳಿಗೆ ಕಾಯಂಗೊಳಿಸಿ ಪ್ರೋತ್ಸಾಹಧನ ನೀಡಲು ಕೇಶವಮೂರ್ತಿ ಆಗ್ರಹ. ಅಕ್ಷರ ಆವಿಷ್ಕಾರ ಯೋಜನೆಯಡಿ ಅತಿಥಿ ಶಿಕ್ಷಕರ ಬಾಕಿ ವೇತನಕ್ಕೆ ಆಗ್ರಹಿಸಿ 28ರಂದು ಪ್ರತಿಭಟನೆ. ಚನ್ನಬಸವ ಜಾನೇಕಲ್. ಸಚಿವ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಲಿ. ಶಿವರಾಜ್ ಜಾನೇಕಲ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶ ಹೆಚ್ಚಳ, ಮಕ್ಕಳು ಶಿಕ್ಷಕರಿಗೆ ಅಭಿನಂದಿಸಿದ ಡಿಸಿ ನಿತೀಶ್. ಶ್ರೀ ಮಹರ್ಷಿ ಭಗೀರಥ ಜಯಂತಿ ಅದ್ದೂರಿಯ ಮೆರವಣಿಗೆ. ಹೆಲ್ಮೆಟ್ ಧರಿಸಿ ಜೀವ ಕಾಪಾಡಿಕೊಳ್ಳಿ. ಎಸ್ಪಿ ಅರುಣಾಂಶಗಿರಿ. ಸಿಯಾತಲ ಬಡಾವಣೆಗೆ ಎಂಎಲ್ಸಿ ವಸಂತಕುಮಾರ್ ಭೇಟಿ. ಸ್ಲಂ ಮನೆಗಳ ನಿರ್ಮಾಣ ಕಾಮಗಾರಿ ಪರಿಶೀಲನೆ, ತ್ವರಿತ ಪೂರ್ಣಕ್ಕೆ ಸೂಚನೆ. ನಗರದಲ್ಲಿ ನೆರಳಿನ ವ್ಯವಸ್ಥೆ ಮಾಡಲು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ. ಮತ್ತು ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಉರುಳಿದ ಸರ್ಕಾರಿ ಬಸ್. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.